HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ನಿರಂತರವಾಗಿ ಸುರಿಯುತ್ತಿರುವ ವರುಣಧಾರೆ, ಭಾರಿ ಮಳೆಗೆ ಕುಸಿದ ರಸ್ತೆ, ನಾಲೆ, ಸೇತುವೆಗಳು, ಮಳೆಯಿಂದ ಗಿಡದಲ್ಲಿಯೇ ಕೊಳೆಯುತ್ತಿರುವ ಕಾಫಿ, ಸಂಪೂರ್ಣ ಬೆಳೆ ನಾಶವಾಗುವ ಆತಂಕದಲ್ಲಿ ಬೆಳೆಗಾರರು. ಹಾಸನದ ಮಾರ್ಷಲ್ ಕಾರ್ಯಪ್ಪ ಉದ್ಯಾನವನದಲ್ಲಿ ಕಾರ್ಗಿಲ್ ವಿಜಯ್ ದಿವಸ್ ಆಚರಣೆ, ಕದನದಲ್ಲಿ ಹುತಾತ್ಮರಾದ ನೂರಾರು ಸೈನಿಕರು ಪುಷ್ಪ ಅರ್ಪಿಸಿ ನಮನ ಸಲ್ಲಿಸಿದ ಸಾರ್ವಜನಿಕರು. ದಲಿತ ಯೋಜನೆಗಳ ಹಣ ದುರ್ಬಳಕೆ ಮಾಡಿರುವ ಸರ್ಕಾರಗಳು, ಅನ್ಯಾಯದ ವಿರುದ್ಧ ಧ್ವನಿ ಎತ್ತದ ಜನಪ್ರತಿನಿಧಿಗಳು, ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟಿಸಿ ಮನವಿ ಸಲ್ಲಿಸಿದ ಬಿಎಸ್ಪಿ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲಿ ತಗ್ಗದ ಮಳೆ ಅಬ್ಬರದಿಂದ ಪಟ್ಟಣದ ಆಸಾದ್ ರಸ್ತೆಯ ಜನವಸತಿ ಪ್ರದೇಶಕ್ಕೆ ಹೇಮಾವತಿ ನೀರು ಹರಿದು ಬರುತ್ತಿರುವ ಹಿನ್ನೆಲೆ ಅಲ್ಲಿನ ನಿವಾಸಿಗಳು ಕೂಡಲೇ ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ತಹಸೀಲ್ದಾರ್ ಮೇಘನಾ ಸೂಚನೆ ನೀಡಿದ್ದಾರೆ. ಸಕಲೇಶಪುರ ತಾಲೂಕಿನಲ್ಲಿ ಭಾರಿ ಮಳೆ ಸುರಿಯುತ್ತಿರುವ ಹಿನ್ನೆಲೆ ಹೇಮಾವತಿ ದಂಡೆಯಲ್ಲಿರುವ ಹೊಳೆಮಲೇಶ್ವರ ದೇವಸ್ಥಾನದ ಗರ್ಭಗುಡಿಗೆ ನೀರು ನುಗ್ಗಿದ್ದು, ದೇವಾಲಯಕ್ಕೆ ನುಗ್ಗಿದ ಹೇಮಾವತಿ ನದಿ ನೀರಿನಿಂದ ಜಲಾವೃತವಾದ ಹೊಳೆಮಲೇಶ್ವರ ದೇವಾಲಯದಲ್ಲಿ ಪೂಜೆ ಪುನಸ್ಕಾರ ಬಂದ್ ಮಾಡಲಾಗಿದ್ದು, ದೇವಾಲಯಕ್ಕೆ ಭಕ್ತರು ಆಗಮಿಸದಂತೆ ತಾಲೂಕು ಆಡಳಿತ ಸೂಚನೆ ನೀಡಿದೆ. ಇನ್ನು ಆಜಾದ್ ರಸ್ತೆಗೆ ನೀರು ನುಗ್ಗಿದ ಪರಿಣಾಮ 11 ಕೆವಿ ವಿದ್ಯುತ್ ಸರಬರಾಜು ಟ್ರಾನ್ಸ್ಫಾರ್ಮರ್ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕಡಿತಗೊಳಿಸಲಾಗಿದ್ದು, ಬಿಎಂ ರಸ್ತೆ 5 ಅಡ್ಡ ರಸ್ತೆಗೆ ವಿದ್ಯುತ್ ಸರಬರಾಜು ಆಗುವುದಿಲ್ಲ ಎಂದು ಚೆಸ್ಕಾಂ ಇಇ ಮಂಜುನಾಥ್ ತಿಳಿಸಿದ್ದಾರೆ. ಮತ್ತೊಂದೆಡೆ ಅತಿಯಾದ ಮಳೆಗೆ ಆನೆಮಹಲ್ ಮಾರ್ಗವಾಗಿ ಬ್ಯಾಕರವಳಿಗೆ ಸಂಪರ್ಕ ಕಲ್ಪಿಸುವ ರಾಜ್ಯ ಹೆದ್ದಾರಿ ಬಾಗರಹಳ್ಳಿ ಸಮೀಪ ಕುಸಿದು ಬಿದ್ದಿದ್ದು, ವಾಹನಗಳ ಸಂಚಾರಕ್ಕೆ ಅಡಚಣೆಯಾಗಿದೆ. ಮಳೆ ಆರ್ಭಟ ಹೆಚ್ಚಾದ ಕಾರಣ ಹೇಮಾವತಿ ನದಿಯ ಹರಿವು ಹೆಚ್ಚಾಗಿದ್ದು, ಇದೀಗ 13 ಅಡಿಗಳಷ್ಟು ನೀರು ಹರಿಯುತ್ತಿದೆ. ಮಳೆ ಗಾಳಿಯ ರಭಸಕ್ಕೆ ತಾಲೂಕಿನ ಅನೇಕ ಭಾಗಗಳಲ್ಲಿ ವಿದ್ಯುತ್ ಕಂಬ, ಮರಗಳು ಹಾಗೂ ಮನೆಗಳು ಕುಸಿದು ಬೀಳುತ್ತಿವೆ. ಮಳೆ ಹಿನ್ನೆಲೆಯಲ್ಲಿ ಕಳೆದ 2 ದಿನಗಳಿಂದ ತಾಲೂಕಿನಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ನಿರಂತರ ಸುರಿಯುತ್ತಿರುವ ಮಳೆಗೆ ತಾಲೂಕಿನ ಹೊಂಗಡಹಳ್ಳ, ಬಾಳೆಹಳ್ಳ, ಎತ್ತಿನಹಳ್ಳ, ಐಗೂರು ಹಳ್ಳ ತುಂಬಿ ಹರಿಯುತ್ತಿದ್ದು, ಎಲ್ಲಿ ನೋಡಿದ್ರೂ ಗದ್ದೆಗಳು ಹೇಮಾವತಿ ಹಿನ್ನೀರಿನಿಂದ ಜಲಾವೃತಗೊಂಡಿದೆ. HCN ನ್ಯೂಸ್, ಸಕಲೇಶಪುರ. ಹಾಸನ ನಗರದ ಕುವೆಂಪು ರಸ್ತೆ ಬಳಿ ಇರುವ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಉದ್ಯಾನವನದಲ್ಲಿರುವ ಹುತಾತ್ಮರ ಸ್ಮಾರಕದ ಬಳಿ ಶುಕ್ರವಾರದಂದು ಕಾರ್ಗಿಲ್ ವಿಜಯೋತ್ಸವ ಆಚರಣೆಯನ್ನ ಸ್ಮಾರಕಕ್ಕೆ ಪುಷ್ಪ ಅರ್ಪಿಸಿ ನಮನ ಸಲ್ಲಿಸಿ 2 ನಿಮಿಷ ಮೌನಾಚರಿಸಿ ಸಿಹಿ ಹಂಚುವ ಮೂಲಕ ಗೌರವ ಸಲ್ಲಿಸಿದರು. ಇದೇ ವೇಳೆ ಡಿವೈಎಸ್ಪಿ ವೆಂಕಟೇಶ್ ನಾಯ್ಡು ಮಾತನಾಡಿ, 1999 ಮೇ ತಿಂಗಳಿನಲ್ಲಿ ಆರಂಭವಾದ ಕಾರ್ಗಿಲ್ ಯುದ್ಧ ಜುಲೈ ಅಂತ್ಯದ ತನಕ ಅಂದರೆ ಸುಮಾರು 2 ತಿಂಗಳ ಕಾಲ ನಡೆಯಿತು. ಈ ಯುದ್ದದಲ್ಲಿ ಭಾರತೀಯ ಸೇನೆ ವಿಜಯ ಸಾಧಿಸಿತು. ಈ ಯುದ್ದದಲ್ಲಿ ಅನೇಕ ವೀರ ಯೋಧರು ಹುತಾತ್ಮರಾದರು. ಕಾರ್ಗಿಲ್ ವಿಜಯ್ ದಿವಸವನ್ನ ಪ್ರತಿ ಜುಲೈ 26ರಂದು ಆಚರಣೆ ಮಾಡಲಾಗುತ್ತೆ. ಭಾರತೀಯರಿಗೆ ಇದು ಎಂದೂ ಮರೆಯದ ಅವಿಸ್ಮರಣೀಯ ದಿನಗಳಲ್ಲಿ ಜುಲೈ 26 ಕೂಡ ಹೌದು. ಇವತ್ತಿನಷ್ಟು ಕಮ್ಯುನಿಕೇಷನ್ ಅಂದು ಇರಲಿಲ್ಲ. ಪತ್ರಿಕೆಯಲ್ಲಿ ಬಂದಿರುವುದನ್ನು ನೋಡಿ ತಿಳಿದುಕೊಳ್ಳಬೇಕಾಗಿತ್ತು. ಕಾರ್ಗಿಲ್ ಯುದ್ಧ ಭಾರತೀಯರ ಪ್ರತಿಯೊಬ್ಬ ಪ್ರಜೆಯ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ. ಜಮ್ಮು ಕಾಶ್ಮೀರದ ಕಾರ್ಗಿಲ್ನಲ್ಲಿ ನಡೆದ ಈ ಯುದ್ದದಲ್ಲಿ ಪಾಕಿಸ್ತಾನವನ್ನ ನಮ್ಮ ಭಾರತದ ವೀರ ಯೋಧರು ಸೆದೆಬಡಿದು ಅವರು ಆಕ್ರಮಿಸಿಕೊಂಡಿದ್ದ ಜಾಗವನ್ನ ವಶಕ್ಕೆ ಪಡೆದ ದಿನವಾಗಿದೆ ಎಂದರು. ನಮ್ಮ ಯೋಧರು ತಮ್ಮ ಜೀವನವನ್ನ ಬಲಿದಾನ ಮಾಡಿ ನಮ್ಮನ್ನ ಕಾಪಾಡಿದ್ದಾರೆ. ಈ ದಿನವನ್ನ ಮರೆಯುವ ಹಾಗಿಲ್ಲ ಎಂದು ತಿಳಿಸಿದರು. ಕರ್ನಲ್ ನಟೇಶ್ ಮಾತನಾಡಿ, ಜುಲೈ 26ರಂದು ಭಾರತೀಯ ಸೈನಿಕರು ಆಪರೇಷನ್ ವಿಜಯ್ ಮೂಲಕ ಕಾರ್ಗಿಲ್ ದ್ರಾಸ್ ವಲಯದಲ್ಲಿ ಪ್ರದರ್ಶಿಸಿದ ಶೌರ್ಯದ ನೆನಪಿಗಾಗಿ ಈ ದಿನವನ್ನು ಕಾರ್ಗಿಲ್ ವಿಜಯ್ ದಿವಸ್ ಎಂದು ಆಚರಿಸಲಾಗುತ್ತೆ. ಕಾರ್ಗಿಲ್ ಯುದ್ದದಲ್ಲಿ ಭಾರತ ವಿಜಯ ಪತಾಕೆಯನ್ನ ಹಾರಿಸಿ 24 ವರ್ಷ ತುಂಬುತ್ತದೆ. ಯುದ್ದದಲ್ಲಿ ಹುತಾತ್ಮರಾದ ಸೈನಿಕರನ್ನ ಸ್ಮರಿಸಲು ದೇಶವು ಪ್ರತಿ ವರ್ಷ ಜುಲೈ 26ರಂದು ಕಾರ್ಗಿಲ್ ವಿಜಯ್ ದಿವಸ್ ಆಚರಿಸಲಾಗುತ್ತೆ. ಕಾರ್ಗಿಲ್ ಯುದ್ಧ ಜುಲೈ ಅಂತ್ಯದ ತನಕ ಅಂದರೆ ಸುಮಾರು 2 ತಿಂಗಳ ಕಾಲ ನಡೆಯಿತು ಎಂದರು. ಈ ಯುದ್ದದಲ್ಲಿ ಲೇ ಹೆದ್ದಾರಿಯವರೆಗೆ ನುಗ್ಗಿ ಬಂದಿದ್ದ ಪಾಕ್ ಸೇನೆಯನ್ನ ಭಾರತೀಯ ಸೇನೆ ಕೆಚ್ಚೆದೆಯಿಂದ ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿತು. ಈ ಯುದ್ದದಲ್ಲಿ ಭಾರತೀಯ ಸೇನೆಯ ಅಧಿಕಾರಿಗಳು ಸೇರಿದಂತೆ ಸುಮಾರು 527 ಭಾರತೀಯ ಯೋಧರು ಹುತಾತ್ಮರಾದರೆಂದು ಬೇಸರ ವ್ಯಕ್ತಪಡಿಸಿದರು. ವಿಜಯವನ್ನ ಕೊಟ್ಟಿರುವ ದಿವಸವಾಗಿದ್ದು, ಈ ವಾರ್ನಲ್ಲಿ ದೇಶ ಉಳಿಸಲು ತಮ್ಮ ಪ್ರಾಣ ತ್ಯಾಗ ಮಾಡಿದ್ದಾರೆ. ಈಗಿನ ಮಕ್ಕಳು ಈ ಬಗ್ಗೆ ತಿಳಿದು ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಲಿ ಎಂದು ಸಲಹೆ ನೀಡಿದರು. ನಿವೃತ್ತ ಯೋಧರ ಸಂಘದ ಅಧ್ಯಕ್ಷ ವೆಂಕಟೇಶ್ ಮಾತನಾಡಿ, ನಮ್ಮ ದೇಶವನ್ನ ಕಾಯಲು ತಮ್ಮ ಮಕ್ಕಳನ್ನ ಸೇನೆಗೆ ಸೇರಿಸಿರುವ ತಂದೆ ತಾಯಿಗೆ ಮೊದಲ ನಮಸ್ಕಾರ ತಿಳಿಸುತ್ತೇವೆ. ನಮ್ಮ ದೇಶ ಕಾಯಲು ಕಷ್ಟವಾಗಿದ್ದು, ಕಾಶ್ಮೀರದಲ್ಲಿ ಗಲಾಟೆ ಆಗಿರುವುದು, ಇತರೆ ಗೊಂದಲ ನಡೆದಿದೆ. ದೇಶ ಕಾಯುವ ಎಲ್ಲ ಅಣ್ಣ ತಮ್ಮಂದಿರಿಗೂ ಇಂದು ಅವರಿಗೆ ಹಾಸನದಿಂದ ನಮಸ್ಕರಿಸುತ್ತೇವೆ. ಒಂದು ದೇಶ ಕಾಯುವವರು, ಇನ್ನೊಂದು ತಂದೆ ತಾಯಿ ಕಾಯುವವರು. ಇವೆರಡೂ ಇದ್ದರೆ ನಾವು ಜೀವನದಲ್ಲಿ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ಅವರಿಗೆ ಯಾವತ್ತೂ ತೊಂದರೆ ಆಗುವುದಿಲ್ಲ ಎಂದು ಕಿವಿಮಾತು ಹೇಳಿದರು. ಇದೇ ವೇಳೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ನಿವೃತ್ತ ಯೋಧರ ಮಕ್ಕಳನ್ನ ಅಭಿನಂದಿಸಿ ಗೌರವಧನ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಎನ್ಸಿಸಿ ಕಮಾಂಡೆಂಟ್ ಅಧಿಕಾರಿ ಪುನೀತ್ ಶರ್ಮಾ, ಮಾಜಿ ಯೋಧರ ಸಂಘದ ಉಪಾಧ್ಯಕ್ಷ ಗೋವಿಂದೇಗೌಡ, ಕಾರ್ಯದರ್ಶಿ ಪ್ರದೀಪ್ ಸಾಗರ್, ದೊರೆರಾಜು, ಪರಮೇಶ್ ಹಾಗೂ ಇನ್ನರ್ವೇಲ್ ಕ್ಲಬ್ ನೂತನ ಅಧ್ಯಕ್ಷೆ ಡಾ ತನುಜಾ, ಡಿಆರ್ ನಳಿನಿ, ಚಾರಿಟರ್ ಪ್ರೆಸಿಡೆಂಟ್ ರತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್.
ಖಾದರ್ ಅಂತೇಳಿ ಈಗ ಅವರು ಅಡಿಷನಲ್ ಎಸ್ ಪಿ ತುಮಕೂರಿದ್ದಾರೆ. ಸೌಂಡೇ ಕೆಲಸ ಇನ್ ಕೇಸ್ ಪೊಲೀಸಿಂದಲೂ ಕರಿಬೋದು ಅಂತ ಎಕ್ಸ್ಪೆಕ್ಟೇಷನ್ ಇತ್ತು ನಮಗೆ, ಏಕೆಂದರೆ ಇದು ಮೇಜರ್ ವಾರ್ ಆಗಿ ಟರ್ನ್ ಆಗ್ಬೋದು ಅಂತೇಳಿ. ಹಾಗಾಗಿ ಆವಾಗಲೂ ನಾವು ಕೂಡ ಹೋಗ್ಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ವಿ. ಈ ಥರ ನಮಗೆ ಈ ಒಂದು ಯುದ್ಧದ ಪರಿಚಯ ಆಗಿದ್ದು, ಆದರೆ ಇವತ್ತಿನಷ್ಟು ಕಮ್ಯುನಿಕೇಷನ್ ಅವತ್ತು ಇರಲಿಲ್ಲ ನಮಗೆ. ಏನು ನಡೀತಾ ಇದೆ ಅಲ್ಲಿ ಅನ್ನೋದು ಅಥವಾ ಟಿ ವಿನಲ್ಲಿ ನೋಡಬೇಕಿತ್ತು, ಇಲ್ಲ ಪ್ರೆಸ್ಸಲ್ಲಿ ಬಂದಿದ್ದು ನೋಡ್ತಾ ಇದ್ವಿ. ಮೇ 6 ಇಂದ ಜುಲೈ 26 ವರೆಗೆ ಕಾರ್ಗಿಲ್ ವಾರ್ ಶುರು ಆಗಿತ್ತು. ಇಟ್ ಇಸ್ ಆಕ್ಚುಲಿ ವಿತಿನ್ ನಮ್ಮ ದೇಶದ ಒಳಗಡೆನೆ ಅವರು ವಿಂಟರ್ ಸೆಷನ್ ಅಲ್ಲಿ ಇನ್ಕರ್ಷನ್ ಮಾಡಿ ಒಳಗಡೆ ಕೂತಿದ್ರು. ಸೊ ಕ್ಯಾಪ್ಟನ್ ಕಾಲಿಯಾ ಅಂತ ಇದ್ರು, ಅವರು ರೆಕ್ಕಿ ಮಾಡಿದಾಗ ಅವ್ರಿಗೆ ಗೊತ್ತಾಯಿತು ಎಂಟೈರ್ ಲೇ ಪೋರ್ಷನ್ ಅಲ್ಲಿ ಅರೌಂಡ್ 120 ಕಿಲೋಮೀಟರ್ಸ್ ಪಾಕಿಸ್ತಾನವ್ರು ಬಂದು ಮುಜಾಹಿದ್ ಜೊತೆ ಸೇರಿಕೊಂಡು ಅದನ್ನು ಆಕ್ಯುಪೈ ಮಾಡಿದ್ರು. ಸೊ ಆವಾಗ ಇಂಡಿಯನ್ ಆರ್ಮಿ ಆಕ್ಷನ್ ತಗೊಂಡು ಅಲಾಂಗ್ ವಿತ್ ನೇವಿ, ಏರ್ ಫೋರ್ಸ್, ಆರ್ಮಿ ಅವರೆಲ್ಲ ಒಟ್ಟು ಸೇರಿಸಿ ಜುಲೈ 26ಗೆ ನಮಗೆ ಕಾರ್ಗಿಲ್ ವಿಜಯವನ್ನು ಕೊಟ್ಟಿರುವಂಥ ಎಂಟೈರ್ ಆರ್ಮ್ ಫೋರ್ಸ್ ಅವರಿಗೆ ನಾವು ಧನ್ಯವಾದವನ್ನು ಅರ್ಪಿಸ್ತೀವಿ. ಈ ವಾರಲ್ಲಿ ಆಫೀಸರ್ಸ್, JCOs ಆಮೇಲೆ ಜವಾನ್ ಆಲ್ ಆರ್ಮ್ ಫೋರ್ಸಸ್ ಸೇರಿದ್ರೆ ಅರೌಂಡ್ 527 ಟ್ರೂಪ್ಸ್. ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಅಭಿವೃದ್ಧಿಗಾಗಿ SC/ST ಮತ್ತು TSP ಯೋಜನೆ ಅಡಿಯಲ್ಲಿ ಮೀಸಲಿಟ್ಟಿರುವ ಕೋಟ್ಯಾಂತರ ರೂಪಾಯಿ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರುವ ಸರ್ಕಾರದ ವಿರುದ್ಧ ಬಹುಜನ ಸಮಾಜ ಪಾರ್ಟಿಯಿಂದ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದರು. ಹಾಸನ ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಎನ್ಆರ್ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದು ಮನವಿ ಸಲ್ಲಿಸಿದರು. ಇದೇ ವೇಳೆ ಬಿಎಸ್ಪಿ ರಾಜ್ಯ ಉಪಾಧ್ಯಕ್ಷ ಗಂಗಾಧರ್ ಮಾತನಾಡಿ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ SC/ST ಸಮುದಾಯಗಳ ಅಭಿವೃದ್ಧಿಗೆಂದು ಜಾರಿಗೆ ತಂದ SC/ST ಮತ್ತು TSP ಕಾಯ್ದೆ ಅನ್ವಯ 2023-24 ಮತ್ತು 2024-25ನೇ ಸಾಲಿನ 2 ವರ್ಷಗಳಲ್ಲಿ 25,399 ಕೋಟಿಗಳನ್ನು ಗ್ಯಾರಂಟಿ ಯೋಜನೆಗೆ ಬಳಸಿಕೊಳ್ಳುವ ಮೂಲಕ ನೇರವಾಗಿ SC/STಗಳ ಕುತ್ತಿಗೆ ಕೊಯ್ಯುವ ಕೆಲಸ ಮಾಡಿದೆ. 2014ರಿಂದ ಇದುವರೆಗೂ ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ನ ಈ 3 ಸರ್ಕಾರಗಳು ಒಟ್ಟು ಸುಮಾರು 70,000 ಕೋಟಿ ರೂಪಾಯಿಗಳ ದುರ್ಬಳಕೆ ಮಾಡಿಕೊಂಡು ಮಹಾನ್ ದ್ರೋಹ ಬಗೆದಿವೆ ಎಂದು ದೂರಿದರು. ಮೀಸಲು ಹಣವನ್ನು ದುರ್ಬಳಕೆ ಮಾಡಲು ನಾಂದಿ ಹಾಡಿದ್ದು ಇದೇ ಕಾಂಗ್ರೆಸ್ ಸರ್ಕಾರ. ಮುಂದೆ ಬಂದ ಬಿಜೆಪಿ ಮತ್ತು ಜೆಡಿಎಸ್ ಸರ್ಕಾರಗಳು ಕೂಡ ಇದೇ ದಾರಿಯನ್ನ ಹಿಡಿದು SC/ST ಮೀಸಲು ಹಣವನ್ನು ದುರ್ಬಳಕೆ ಮಾಡಿಕೊಳ್ಳಲು ಹಿಂಜರಿಯಲಿಲ್ಲ. SC/ST, TSP ಕಾನೂನು ಜಾರಿಯಾದಾಗಿನಿಂದ ಇದುವರೆಗೂ 10 ವರ್ಷಗಳಲ್ಲಿ 2,50,012 ಕೋಟಿಗಳನ್ನು ಈ ಯೋಜನೆಗೆ ಮೀಸಲಿರಿಸಲಾಗಿದೆ. ಈ ಹಣದಿಂದ ಕರ್ನಾಟಕದ SC/ST ಜನಾಂಗದ ಅಭಿವೃದ್ಧಿಗೆ ಮಾಡಬಹುದಾಗಿದ್ದ ಯೋಜನೆಗಳನ್ನು ಮಾಡಿಲ್ಲ ಎಂದರು. ಜಾತ್ಯತೀತ ಮನುವಾದಿ ಕಾಂಗ್ರೆಸ್ ಮತ್ತು ಜಾತಿವಾದಿ ಮನುವಾದಿ ಬಿಜೆಪಿ ಮತ್ತು ಜೆಡಿಎಸ್ ಒಂದೇ ದೇಹದ 2 ಕೈಗಳಿದ್ದಂತೆ, ಒಂದೇ ನಾಣ್ಯದ 2 ಮುಖಗಳಿದ್ದಂತೆ ಇವರಿಂದ ಬಹುಜನರ ಉದ್ಧಾರ ಸಾಧ್ಯವಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಬಹುಜನ ಸಮಾಜ ಪಾರ್ಟಿ ಜಿಲ್ಲಾಧ್ಯಕ್ಷ ಹರೀಶ್ ಅತ್ನಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಿ ಶಿವಮ್ಮ, ಜಿಲ್ಲಾ ಉಪಾಧ್ಯಕ್ಷ ಕಿರಣ್ ಕುಮಾರ್, ಜಿಲ್ಲಾ ಸಂಯೋಜಕ ಲಕ್ಷ್ಮಣ್ ಕೀರ್ತಿ, HP ಮಲ್ಲಯ್ಯ, ಮೋಹನ್ ಕುಮಾರ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಬಹುಜನ್ ಸಮಾಜ್ ಪಾರ್ಟಿಯ ವತಿಯಿಂದ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಬಹುಜನ್ ಸಮಾಜ್ ಪಾರ್ಟಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ, ಏನು ಕರ್ನಾಟಕ ರಾಜ್ಯ ಸರ್ಕಾರ, ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಏನಿದೆ, ಸೊ ಈ ಒಂದು ರಾಜ್ಯ ಸರ್ಕಾರ ಏನು ತಳ ಸಮುದಾಯಗಳು SC/ST ಸಮುದಾಯಗಳಿಗೆ SCP TSP ಯೋಜನೆ ಅಡಿಯಲ್ಲಿ ಮೀಸಲಾಗಿರ್ತಕ್ಕಂಥ ಹಣವನ್ನ ದುರುಪಯೋಗವನ್ನ ಏನು ಪಡಿಸ್ಕೊಂಡಿದ್ದಾರೆ ಅದನ್ನ ಖಂಡಿಸಿ ಇವತ್ತು ಇಡೀ ರಾಜ್ಯದಾದ್ಯಂತ ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ದೀವಿ ನಾವು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಪಚ್ಚಯ್ಯಪ್ಪ ಸಿಲ್ಕ್ಸ್ ಪ್ರದರ್ಶನ ಹಾಗೂ ಮಾರಾಟ ದಿನಾಂಕ ಜುಲೈ 25ರಿಂದ ಆಗಸ್ಟ್ 1ರವರೆಗೆ. ಸಮಯ ಬೆಳಗ್ಗೆ 10ರಿಂದ ಸಂಜೆ 8ರವರೆಗೆ. ಅತ್ಯಾಕರ್ಷಕ ಸಾಂಪ್ರದಾಯಿಕ ಕಾಂಚೀಪುರಂ ರೇಷ್ಮೆ ಸೀರೆಗಳು ಕಾಂಚೀಪುರಂ ಬೆಲೆಯಲ್ಲಿ ಖರೀದಿಸಿ. ಸ್ಥಳ ಶ್ರೀ ಮಹಾವೀರ ಭವನ, ರವೀಂದ್ರನಗರ, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9566528355 ಮತ್ತು 8489943926. ಸುಜಲಾ PU ಕಾಲೇಜ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ PU ಕಾಲೇಜ್ ಸೈನ್ಸ್, ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು CET, NEET, JEE ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು.
ಸುಸಜ್ಜಿತ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ. ಮತ್ತು ಹಾಸನದ ಹೆಸರಾಂತ ಗಣಿತಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ. ಸುಜಲಾ ಪಿಯು ಕಾಲೇಜ್, ನಮ್ಮಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ. ಸುಜಲಾ ಪಿಯು ಕಾಲೇಜ್, ಅಪೂರ್ವ ಹೋಟೆಲ್ ರೋಡ್, ಉತ್ತರ ಬಡಾವಣೆ, ಹಾಸನ. ಮೊಬೈಲ್ ನಂಬರ್ 9900324364 or 8310486679 or 7259622214. ಸುಜಲಾ ಪಿಯು ಕಾಲೇಜ್, ಸುಭದ್ರತೆಯ ಕಾಲೇಜ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ವಿಶ್ವದಲ್ಲಿ ಯಾವುದೇ ರೀತಿಯ ನವನವೀನ ಉಡುಪುಗಳು ಬಂದರೂ ಸೀರೆಯ ಮಹತ್ವ ಕಡಿಮೆ ಆಗೋದಿಲ್ಲ ಮತ್ತು ಕಾಂಚೀಪುರಂ ರೇಷ್ಮೆ ಸೀರೆಗಳು ವಿಶೇಷತೆಗಳನ್ನು ಹೊಂದಿದೆ ಎಂದು ಹಾಸನ ಜಿಲ್ಲೆಯ ರೋಟರಿ ಕ್ಲಬ್ ಆಫ್ ಹಾಸನ ಹೊಯ್ಸಳದ ಮಾಜಿ ಅಸಿಸ್ಟೆಂಟ್ ಸೆಕ್ರೆಟರಿ ಮತ್ತು ದಂತವೈದ್ಯೆ ಡಾಕ್ಟರ್ ಪ್ರೀತಿ ಮೋಹನ್ ತಿಳಿಸಿದರು. ಅವರು ಹಾಸನದ ಎಂಜಿ ರಸ್ತೆಯಲ್ಲಿರುವ ಮಹಾವೀರ ಭವನದಲ್ಲಿ ಆಯೋಜಿಸಿರುವ ಪಚಯಪ್ಪ ಸಿಲ್ಕ್ಸ್ನ ಪ್ರದರ್ಶನ ಮತ್ತು ಮಾರಾಟದ ಮಳಿಗೆಯನ್ನು ಉದ್ಘಾಟಿಸಿ ಮಾತನಾಡಿದರು. ರೇಷ್ಮೆ ಬೆಳೆಗಾರರಿಗೆ ಇದರಿಂದ ಹೆಚ್ಚಿನ ಅನುಕೂಲವಾಗುತ್ತೆ. ರೇಷ್ಮೆ ಸೀರೆಗಳು ಎಲ್ಲ ಮಹಿಳೆಯರಿಗೂ ಅಚ್ಚುಮೆಚ್ಚು. ಇದಕ್ಕೆ ಮನಸೋಲದ ಮಹಿಳೆಯರೇ ಇಲ್ಲ. ಮದುವೆ, ಹಬ್ಬ ಹರಿದಿನಗಳಂತಹ ವಿಶೇಷ ಸಂದರ್ಭಗಳಲ್ಲಿ ರೇಷ್ಮೆ ಸೀರೆಗಳನ್ನು ಮಹಿಳೆಯರು ಹೆಚ್ಚು ಉಪಯೋಗಿಸುತ್ತಾರೆ. ಅದರಿಂದ ಹಾಸನದಲ್ಲಿ ಕಾಂಚೀಪುರಂನ ಪಚಯಪ್ಪ ಸಿಲ್ಕ್ ಸೀರೆಗಳನ್ನು ಮಹಿಳೆಯರು ಹಬ್ಬಕ್ಕೆ ಖರೀದಿ ಮಾಡಬಹುದು. ಇಲ್ಲಿನ ಸೀರೆಗಳು ಉತ್ತಮವಾಗಿದ್ದು ಬೆಲೆಗಳು ಹೆಚ್ಚೇನಿಲ್ಲ. ಮಧ್ಯವರ್ತಿಗಳಿಲ್ಲದೆ ಮಾರಾಟ ಮಾಡೋದ್ರಿಂದ ಮಹಿಳೆಯರು ತಮಗೆ ಇಷ್ಟವಾದ ರೇಷ್ಮೆ ಸೀರೆಗಳನ್ನು ನಿಖರವಾದ ಬೆಲೆಗಳಿಗೆ ಖರೀದಿಸಬಹುದೆಂದು ತಿಳಿಸಿದರು. ಹಲವು ವರ್ಷಗಳಿಂದ ಕಾಂಚೀಪುರಂನಲ್ಲಿ ಪಚಯಪ್ಪ ಸಿಲ್ಕ್ಸ್ನವರು ಸೀರೆಗಳ ವಹಿವಾಟು ಮಾಡುತ್ತಿದ್ದು ಉದ್ಯಮದಲ್ಲಿ ಗುಣಮಟ್ಟ ಹಾಗೂ ಸೇವೆಗೆ ಹೆಸರಾಗಿದೆ. ಕಾಂಚೀಪುರಂನ ಪಚಯಪ್ಪ ಸಿಲ್ಕ್ಸ್ನವರ ಸೀರೆಗಳು ಉತ್ತಮ ಗುಣಮಟ್ಟ, ಅತ್ಯುತ್ತಮ ವಿನ್ಯಾಸಗಳನ್ನು ಹೊಂದಿದ್ದು ಕಾಂಚೀಪುರಂನ ಬೆಲೆಯಲ್ಲಿ ಮದುವೆ ರೇಷ್ಮೆ ಸೀರೆಗಳು ಇದೀಗ ಹಾಸನದ ಎಂಜಿ ರಸ್ತೆಯಲ್ಲಿರುವ ಮಹಾವೀರ ಭವನದಲ್ಲಿ ಆಯೋಜಿಸಿರುವ ಪಚಯಪ್ಪ ಸಿಲ್ಕ್ಸ್ನ ಪ್ರದರ್ಶನ ಮತ್ತು ಮಾರಾಟದ ಮಳಿಗೆಯಲ್ಲಿ ಸಿಗುತ್ತಿದೆ. ದಿನಾಂಕ ಜುಲೈ 25, 2024ರಿಂದ ಆಗಸ್ಟ್ 1ರವರೆಗೆ ಕೆಲವೇ ದಿನಗಳು ಮಾತ್ರ ಈ ಮಾರಾಟ ಮಳಿಗೆಯಲ್ಲಿ ಪ್ರದರ್ಶನವಿದ್ದು ಆಸಕ್ತರು ಭೇಟಿ ನೀಡಬಹುದು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಎಲ್ಐಸಿಯ ಹಿರಿಯ ಶಾಖಾಧಿಕಾರಿ ಮಾತನಾಡಿ, ಇಲ್ಲಿ ಉತ್ತಮ ಸೀರೆಗಳಿದ್ದು ಬೆಲೆ, ವೆರೈಟಿ ತುಂಬಾ ಚೆನ್ನಾಗಿದೆ. ವ್ಯಾಪಾರ ಯಶಸ್ವಿಯಾಗಲಿ ಎಂದರು. ಎಲ್ಐಸಿಯ ಅಭಿವೃದ್ಧಿ ಅಧಿಕಾರಿ ರತ್ನಮಾಲಾ ಮಾತನಾಡಿ, ಕಾಂಚೀಪುರಂ ಸೀರೆಗಳು ಉತ್ಕೃಷ್ಟ ಗುಣಮಟ್ಟದ್ದಾಗಿವೆ. ಸ್ಥಳೀಯರಿಗೆ ಇಲ್ಲಿಯೇ ಕಾಂಚೀಪುರಂ ಸೀರೆ ಅಲ್ಲಿನ ಬೆಲೆಯಲ್ಲಿ ಸಿಗುವಂತೆ ಮಾಡಿರುವುದು ಶ್ಲಾಘನೀಯ. ಹಾಸನದ ಜನತೆ ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದರು. ವಕೀಲೆ ಹಾಗೂ ಸಮಾಜ ಸೇವಕರಾದ ವೇದಾವತಿ ಮಾತನಾಡಿ, ಮಹಿಳೆಯರ ಬಳಿ 100 ಸೀರೆಗಳಿದ್ರೂ ಅವರು ಹೊಸದಾದ 101ನೇ ಸೀರೆಯನ್ನ ಬಯಸುತ್ತಾರೆ. ಅವರಿಗೆ ಚಾಯ್ಸ್ ಹೆಚ್ಚಿದ್ದು ಸೀರೆಗಳ ಡಿಸೈನ್ ಮತ್ತು ಬಣ್ಣಗಳ ಬಗ್ಗೆ ಅತೀವ ಪ್ರೀತಿಯನ್ನ ಹೊಂದಿದ್ದು ಕಾಂಚೀಪುರಂ ಸೀರೆಗಳು ಅವರ ಮನಸೆಳೆಯುತ್ತವೆ ಎಂದರು. ಎಲ್ಲರೂ ಕಾಂಚೀಪುರಂಗೆ ಹೋಗಿ ಮದುವೆ ರೇಷ್ಮೆ ಸೀರೆಗಳನ್ನು ಕೊಳ್ಳಲು ಆಗೋದಿಲ್ಲ. ಇದೀಗ ಪಚಯಪ್ಪಾಸ್ನವರು ಕಾಂಚೀಪುರಂ ಸೀರೆಗಳನ್ನು ಇಲ್ಲಿಯೇ ಮದುವೆ ಸಮಯದಲ್ಲಿ ತಂದು ಮಾರಾಟ ಮಾಡುತ್ತಿರುವುದು ಶುಭದಾಯಕ ಎಂದ ಅವರು, ಹಾಸನದ ಮಹಿಳೆಯರು ಇದರ ಸದುಪಯೋಗ ಪಡೆಯಿರಿ ಎಂದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಮಾನವ ಹಕ್ಕುಗಳ ಒಕ್ಕೂಟದ ಅಧ್ಯಕ್ಷ ಯಲಗುಂದ ಶಾಂತಕುಮಾರ್, ಯೂತ್ ಎಂಪವರ್ಮೆಂಟ್ ನಿವೃತ್ತ ಅಧಿಕಾರಿ ಜಯರಾಮ್, ಹೌಸ್ ಆಫ್ ರಾಧಾನಾ ಮಾಲೀಕ ದಯಾನಂದ್, ಹನಿವರ್ಧನ್ ವೆಲ್ನೆಸ್ ಸೆಂಟರ್ ಪ್ರೇಮಕೃಷ್ಣ, ಅಮೋಘವಾಣಿ ಪ್ರಕಾಶಕಿ ಇಂದಿರಾಮಣಿ, ಪಚಯಪ್ಪ ಸಿಲ್ಕ್ಸ್ನ ರಾಜೇಂದ್ರನ್, ಶೇಖರ್, ಕಾರ್ಯಕ್ರಮದ ಸಂಯೋಜಕ ಆಡ್ ಮೀಡಿಯಾ ಸಂಸ್ಥೆ ವ್ಯವಸ್ಥಾಪಕ ಎಸ್ಡಿ ರಂಗಸ್ವಾಮಿ ಭಾಗವಹಿಸಿದರು. HCN ನ್ಯೂಸ್ ಹಾಸನ್. ಪಚ್ಚೆಯಪ್ಪನ್ ಸಿಲ್ಕ್ಸ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇದು ಹಲವಾರು ವರ್ಷದಿಂದ ಹಾಸನದಲ್ಲಿ ಈ ಸೇಲ್ಸ್ ಆ್ಯಂಡ್ ಎಕ್ಸಿಬಿಷನ್ ತುಂಬ ಯಶಸ್ವಿಯಾಗಿ ಇದು ನಡೀತಾ ಬಂದಿದೆ. ದ್ಯಾಟ್ ಇಸ್ ಅ ಪ್ರೂಫ್ ಆಫ್ ದ ಕ್ವಾಲಿಟಿ ಆರ್ ದ ಪ್ಯೂರಿಟಿ ಆಫ್ ದ ಸಿಲ್ಕ್ಸ್ ಆರ್ ದ ಜರಿ ಆಫ್ the sarees here. So certainly I would be buying. Last time ನಾನು ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಸಮಾರಂಭಕ್ಕೆ ಬಂದಿದ್ದೆ. ಸಿಲ್ಕ್ ಸಾರೀಸ್ನ ಪರ್ಚೇಸ್ ಮಾಡಬೇಕು ಅಂತಾನೂ ಕೂಡ ಅಂದ್ಕೊಂಡಿದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಐ ಕುಡ್ ನಾಟ್ ಡೂ ಇಟ್. ಬಟ್ ಸರ್ಟನ್ಲಿ ದಿಸ್ ಇಯರ್ ನಾನು ಇಲ್ಲಿ ಸಿಲ್ಕ್ ಸಾರೀಸ್ನ ಪರ್ಚೇಸ್ ಮಾಡ್ತೀನಿ, ಬಿಕಾಸ್ ಐ ನೋ ದ್ಯಾಟ್ ಪ್ಯೂರಿಟಿ ವೈಸ್ ತುಂಬಾ ಚೆನ್ನಾಗಿದೆ. ಫಸ್ಟ್ ಆಫ್ ಆಲ್ ಗುಡ್ ಈವ್ನಿಂಗ್ ಆಲ್. ತುಂಬ ಸಂತೋಷ ಆಯಿತು ನಮ್ಮ ಅಮೋಘವಾಣಿ ಮತ್ತು ಪಚ್ಚೈಪನ್ ಸಿಲ್ಕ್ಸ್ ಅವರು ನಮಗೆ ಒಂದು ಆಹ್ವಾನ ಕೊಟ್ಟಿರೋದು. ಮತ್ತು ಇವತ್ತು ಬಂದು ನಾವು ನೋಡಿದ್ದೀವಿ, ಸಾರೀಸ್ ಎಲ್ಲ ತುಂಬ ಚೆನ್ನಾಗಿದೆ. ನಾನು ಆಲ್ರೆಡಿ ಒಂದು 4 ಸಾರೀಸ್ ಸೆಲೆಕ್ಟು ಮಾಡಿ ಇಟ್ಟಿದ್ದೀನಿ.
ಸೊ ತುಂಬ ಸಂತೋಷ ಆಗ್ತಾ ಇದೆ ಆ್ಯಂಡ್ ಥ್ಯಾಂಕ್ ಯು ಆಲ್. ಏಕೆಂದರೆ ನಮಗೆ ಇವತ್ತು ಫಸ್ಟ್ ಡೇ ಕರೆದಿದ್ದೀರಾ ಮತ್ತು ಫಸ್ಟ್ ಡೇ ಎಲ್ಲ ಸೆಲೆಕ್ಷನ್ಸ್ ನೋಡಿದ್ದೀವಿ, ಹೊಸ ಸಾರಿಗಳೆಲ್ಲ ನೋಡಿದ್ದೀವಿ. ಖಂಡಿತ ಮೇಡಮ್ ಹೇಳಿದ ಹಾಗೆ ಕಾಸ್ಟ್ಸ್ ಕೂಡ ತುಂಬ ಎಲ್ಲರಿಗೂ ಸೇರೋ ಹಾಗೆ ಇದೆ. ಯಾರು ಬಂದರೂ ಒಂದು ಸಾರಿ ಸೆಲೆಕ್ಟ್ ಮಾಡ್ಬೋದು. ಆ ಥರ ಕಾಸ್ಟ್ ವೈಸ್ ಕೂಡ ತುಂಬ ಚೆನ್ನಾಗಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಇಲ್ಲಿ ಪಚ್ಚೆಯಪ್ಪನ್ ಸಿಲ್ಕ್ ಎಕ್ಸಿಬಿಷನ್ಗೆ ಬಂದಿದ್ದೀವಿ. ನಮ್ಮ ಹಾಸನದ ಎಲ್ಲ ಮಹಿಳೆಯರು ಒಮ್ಮೆ ಭೇಟಿ ಕೊಡಬೇಕು. ಕಾರಣ ಏನಂತಂದರೆ ಇಲ್ಲಿ ಬಹಳಷ್ಟು ಸುಂದರವಾದ ಮತ್ತು ಒಳ್ಳೆ ಕ್ವಾಲಿಟಿ ಇರುವಂತಹ ರೇಷ್ಮೆ ಸೀರೆಗಳ ಎಕ್ಸಿಬಿಷನ್ ಇದೆ. ನಾವು ಪ್ರತಿ ಸಂದರ್ಭದಲ್ಲಿ ಕಂಚಿಗೆ ಹೋಗೋಕ್ಕಾಗಲ್ಲ, ಕಾಂಚೀಪುರಂಗೆ ಹೋಗಿ ಅಲ್ಲಿಂದ ಸೀರೆಗಳು ಕೊಂಡು ತರೋಕ್ಕಾಗಲ್ಲ. ಆ ಒಂದು ಕಂಚಿಯವರೇ ಇಲ್ಲಿ ಬಂದು ಬಹಳ ವೆರೈಟಿಯ ಸೀರೆಗಳನ್ನು ಇಟ್ಟು ಇಲ್ಲಿ ಎಕ್ಸಿಬಿಷನ್ ಮಾಡಿದ್ದಾರೆ. ನಾವು ಈಗಾಗಲೇ ಬಹಳಷ್ಟು ನೋಡಿದ್ದೀವಿ ಮತ್ತು ಪರ್ಚೇಸ್ ಕೂಡ ಮಾಡಿದ್ದೀವಿ. ನಮಸ್ಕಾರ, ನನ್ನ ಹೆಸರು ಪ್ರೇಮ. ನಾನು ಲಾಸ್ಟ್ ಇಯರು ಬಂದಿದ್ದು ಪಚ್ಚೆಯಪ್ಪಸಲ್ಲಿ ಸ್ಯಾರಿ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡೋಗಿದ್ದು. ತುಂಬ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಇದೆ. ಪ್ರತಿಯೊಬ್ಬರೂ ಪರ್ಚೇಸ್ ಮಾಡಿ ತಗೊಳ್ಳೋ ಅಂಥದ್ದೇ ಸ್ಯಾರಿ ಇದೆ. ತುಂಬ ಚೆನ್ನಾಗಿದೆ, ಎಲ್ಲರೂ ತಗೊಳ್ಳಿ, ಕೈಗೆ ಎಟ್ಕೋ ದರದಲ್ಲೇ ಇದೆ, ಚೆನ್ನಾಗಿದೆ. ನನಗೂ ತುಂಬ ಲೈಕ್ ಆಗಿದೆ. ಥ್ಯಾಂಕ್ ಯು. ಇವರು ಪಚ್ಚೆಯಪ್ಪನ್ ಸೀರೆಯವರು ಇದು 7ನೇ ವರ್ಷ ಹಾಸನಕ್ಕೆ ಬರ್ತಾ ಇರೋದು. ಕಳೆದ ವರ್ಷ ನಮ್ಮಲ್ಲಿ ಜಾಗ ಖಾಲಿ ಇಲ್ಲ ಅಂಥೇಳಿ ಬೇರೆ ಕಡೆ ಮಾಡ್ಕೊಂಡಿದ್ರು. ಪ್ರತಿ ವರ್ಷ ಬರ್ತಾರೆ, ಒಳ್ಳೆ ಹೆಸರು ತೊಗೊಂಡಿದ್ದಾರೆ, ಕಂಪ್ಲೇಂಟ್ ಅಂತೂ ಇಲ್ಲ. ಬಂದವರೆಲ್ಲ ಸಂತೋಷವಾಗಿ ತೊಗೊಳ್ತಾರೆ. ರೇಟು ಸಹ ರೀಸನಬಲ್ ಆಗಿದೆ. ನಾನು ಹಿಂದೆ ನನ್ನ ಮಕ್ಕಳು ಮದುವೆಗೆ ಕಂಚಿ ಹೋಗಿ ತರ್ತಿದ್ದೆ, ಈಗ ಹೋಗೋ ಅಂಥ ಅವಶ್ಯಕತೆ ಇಲ್ಲ. ಹಾಸನಲ್ಲಿ ಎಲ್ಲರಿಗೂ ಸುತ್ತಮುತ್ತಲಿನವ್ರಿಗೆ ಇಲ್ಲಿ ಒಂದು ಒಳ್ಳೆಯ ಖರೀದಿ ಮಾಡೋದಕ್ಕೆ ಒಂದು ಒಳ್ಳೆಯ ಜಾಗ ಇದೆ. ಅದನ್ನು ಅವಕಾಶ ಉಪಯೋಗಿಸ್ಕೋಬೇಕು ಅಂತ ನಾನು ಎಲ್ಲ ಕಸ್ಟಮರ್ಸ್ಗೆಲ್ಲ ಹೇಳ್ತಾ ಇದ್ದೀನಿ. ಹೇಳಿ ಎರಡು ಮಾತುಗಳನ್ನು ಮುಗಿಸ್ತೇನೆ. ಪ್ರಪ್ರಥಮವಾಗಿ ಈ ಒಂದು ವಿಶೇಷವಾದ ಮಾರಾಟದ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸಿದ ಹಿರಿಯರು ಒಂದು ಮಾತು ಹೇಳಿದ್ದಾರೆ, ಆದರ್ಶ ಇಲ್ಲದೆ ಬದುಕಿದ್ದು ವ್ಯರ್ಥ, ಸಾಧನೆ ಇಲ್ಲದೆ ಬದುಕಿದರೆ ಸಾವಿಗೂ ಸಹ ವ್ಯರ್ಥ ಅಂಥ ಒಂದು ಸಾಧನೆ ಇವತ್ತು ಆ ಗಾದೆಯ ಮಾತು ಭಾಳ ವಿಶೇಷವಾಗಿದೆ. ಆ ಕಾರಣ ರಂಗಸಾಮಣ್ಣವರಿಗೆ ಇದನ್ನು ನಾನು ಹೇಳಬೇಕಾಗುತ್ತೆ. ಅವರ ಆದರ್ಶ ಸಾಧನೆ ಹಾಸನದಲ್ಲಿ ಭಾಳ ವಿಶೇಷವಾಗಿದೆ. ಹೊಸದಾಗಿ ಹಾಸನ ಜನತೆಗೆ ವಿಶೇಷವಾದ ಇಂಥ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಾ ಇದ್ದಾರೆ. ವಿಶೇಷವಾದ ಕಾಂಚೀವರಂ ಸೀರೆಗಳು ಹಾಸನ ಜನತೆಗೆ ವಿಶೇಷವಾದ ಹಬ್ಬ ಹರಿದಿನಗಳು ಬರ್ತಾ ಇರೋದ್ರಿಂದ ಭಾಳ ಪ್ರಮುಖವಾಗಿ ಬೇಕಾಗಿದೆ. ಹೆಣ್ಣು ಮಕ್ಕಳ ಆಕರ್ಷಣೆ 5 ದಿನಗಳ ಕಾಲ ಭಾಳ ವಿಶೇಷವಾಗಿ ನಡೆಯುತ್ತೆ. ಒಳ್ಳೆ ಪರ್ಚೇಸ್ ಮಾಡಲಿಕ್ಕೆ ಒಳ್ಳೊಳ್ಳೆ ಶಾರಿಗಳು ಇದ್ದಾವೆ, ನಾನು ನೋಡಿದ್ದೀನಿ. ಅದೊಂದು ರಂಗಸಮಣ್ಣನವರು ಇಂಥ ಒಂದು ಹಬ್ಬದ ಕಾರ್ಯಕ್ರಮದಲ್ಲಿ ಇಂಥ ಒಂದು ಪ್ರತಿ ವರ್ಷವೂ ಇಂಥ ಆಯೋಜನೆ ಮಾಡಿ ನಮ್ಮ ಹಾಸನ ಜನತೆಗೆ ಒಳ್ಳೆಯ ಶಾರಿಗಳನ್ನು ಮಾರಾಟ ಮಾಡಿಸ್ತಾ ಇರೋದು ಭಾಳ ಸಂತೋಷವಾದ ವಿಚಾರ. ಬೇಲೂರು ತಾಲೂಕಿನ ಚೀಕನಹಳ್ಳಿ ಗ್ರಾಮ ಪಂಚಾಯಿತಿ ಕೋಗೋಡು ಗ್ರಾಮದ ಜಾಕನಹಳ್ಳಿ ಎಸ್ಟೇಟ್ ಬಳಿ 3 ತಿಂಗಳ ಹಿಂದೆ ಸುಮಾರು 1 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿದ್ದ ಕಾಂಕ್ರೀಟ್ ರಸ್ತೆ ಹಾಗೂ ಸಾರ್ವಜನಿಕ ಸಂಪರ್ಕ ಸೇತುವೆ ಗುರುವಾರ ರಾತ್ರಿ ಸುರಿದ ಭಾರೀ ಮಳೆಗೆ ಕೊಚ್ಚಿ ಹೋಗಿದೆ. ಬೇಲೂರು ತಾಲೂಕಿನಾದ್ಯಂತ ಸುಮಾರು 20 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಗೆ ಚೀಕನಹಳ್ಳಿ, ಸಿರಗೂರ ಹಾಗೂ ಅರೆಹಳ್ಳಿ ಸೇರಿದಂತೆ ಇನ್ನಿತರೆ ಎಸ್ಟೇಟ್ಗಳಿಗೆ ಸೇರಿದ ಸಮರ್ಪಕ ಸೇತುವೆ ಮಳೆಯಿಂದ ಕೊಚ್ಚಿ ಹೋಗಿದ್ದು, ಇದರಿಂದಲೇ ತೀವ್ರ ತೊಂದರೆಯಾಗಿದೆ ಎಂದು ಗ್ರಾಮಸ್ಥರು ಅಳಲನ್ನ ತೋಡಿಕೊಂಡರು. ಸುಮಾರು 12 ಕುಟುಂಬಗಳು ಹೊರಬರಲು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡ ಮಂಜುನಾಥ್ ಮಾತನಾಡಿ, ಸುಮಾರು 35 ವರ್ಷಗಳ ಹಿಂದೆ ಕಿರು ಸೇತುವೆಯೊಂದು ನಿರ್ಮಾಣ ಮಾಡಿದ್ದು ಸಾರ್ವಜನಿಕರಿಗಾಗಿ ಅವಕಾಶ ಮಾಡಿಕೊಟ್ಟಿದ್ದು, ಸಾರ್ವಜನಿಕರಿಗೆ ಹಾಗೂ ವಾಹನ ಸವಾರರಿಗೆ ಈ ಸೇತುವೆಯಿಂದ ತೊಂದರೆಯಾಗುತ್ತಿದೆ ಎಂದು ಅರಿತು ಕಳೆದ ವರ್ಷ ಈ ಒಂದು ಕೆರೆಗೆ ಅಡ್ಡಲಾಗಿ ಸೇತುವೆಯನ್ನ ಹಾಗೂ ಕಾಂಕ್ರೀಟ್ ರಸ್ತೆಯನ್ನ ಮಾಡಲಾಗಿ ಈ ಸೇತುವೆಯನ್ನ 3 ತಿಂಗಳ ಹಿಂದೆ ಸುಮಾರು 1 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿತ್ತು. ಆದರೆ ಸುರಿದ ಭಾರೀ ಮಳೆಯಿಂದಾಗಿ ರಸ್ತೆ ಸಂಪರ್ಕ ಸೇತುವೆ ಕೊಚ್ಚಿ ಹೋಗಿ ಸಾರ್ವಜನಿಕರಿಗೆ ಓಡಾಡದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೂಡಲೇ ನಮಗೆ ಬದಲಿ ವ್ಯವಸ್ಥೆ ಮಾಡಿಕೊಡುವುದಲ್ಲದೆ ಶಾಶ್ವತ ಪರಿಹಾರ ಮಾಡಿಕೊಡಬೇಕೆಂದು ಹೇಳಿದರು. ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸುನಿಲ್ ಮಾತನಾಡಿ, ಕೋಗೋಡು ಜಾಕನಹಳ್ಳಿ ಸೇತುವೆ ಇಲ್ಲಿಯ ಕೂಲಿ ಕಾರ್ಮಿಕರಿಗೆ ಹಾಗೂ ರೈತಾಪಿ ವರ್ಗದವರಿಗೆ ಓಡಾಡುವ ಇದೊಂದೇ ರಸ್ತೆಯಾಗಿದ್ದು, ನಿನ್ನೆ ಸುರಿದ ಭಾರೀ ಮಳೆಗೆ ಸೇತುವೆ ಕೊಚ್ಚಿ ಹೋಗಿದ್ದು, ಇದರಿಂದ ತೀವ್ರ ತೊಂದರೆಯಾಗಿದೆ. ಗುರುವಾರ ಸಂಜೆ ಕಾರ್ಮಿಕರನ್ನ ಬಿಡಲು ಹೋದ ವಾಹನಗಳು ಅಲ್ಲೇ ಬಾಕಿಯಾಗಿದ್ದು, ಈ ಭಾಗದಲ್ಲಿರುವ ಸುಮಾರು 12 ಕುಟುಂಬಗಳು ಯಾವುದಾದರೂ ದಿನನಿತ್ಯ ಕಾರ್ಯಗಳಿಗೆ ಬೇಲೂರು ಹಾಗೂ ಅರೆಹಳ್ಳಿ ಭಾಗಗಳಿಗೆ ತಲುಪಲು ತೊಂದರೆಯಾಗುತ್ತಿದೆ. ಅಲ್ಲದೆ ಆಸ್ಪತ್ರೆ ಹಾಗೂ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜುಗಳಿಗೆ ತೆರಳಲು ಹಳ್ಳದಲ್ಲಿ ನೀರು ರಭಸವಾಗಿ ಹರಿಯುತ್ತಿರುವುದರಿಂದ ತೊಂದರೆಯಾಗಿದೆ. ಆನೆಗಳ ಹಾವಳಿ ಪ್ರತಿನಿತ್ಯ ಈ ಭಾಗದಲ್ಲಿ ಬೀಡು ಬಿಟ್ಟಿರೋದ್ರಿಂದ ಜೀವನದ ಹಂಗು ತೊರೆದು ಬದುಕುವ ಸ್ಥಿತಿ ನಿರ್ಮಾಣವಾಗಿದೆ. ಕೂಡಲೇ ಸೇತುವೆ ನಿರ್ಮಾಣ ಮಾಡಿಕೊಡಬೇಕೆಂದು ಮನವಿ ಮಾಡಿದರು.
ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ತಹಸೀಲ್ದಾರ್ ಮಮತಾ ಕೋಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಸ್ತೆ ಹಾಗೂ ಸೇತುವೆ ಕೊಚ್ಚಿ ಹೋಗಿದೆ. ಈ ಸೇತುವೆಯನ್ನ ಪಿಆರ್ಡಿ ಇಲಾಖೆಯವರು ಮಾಡಿದ್ರು, ಆದರೆ ನೀರಿನ ಸೆಳೆತಕ್ಕೆ ಪಕ್ಕದ ಭೂಮಿ ಸಮೇತ ರಸ್ತೆ ಹಾಗೂ ಸೇತುವೆ ಕೊಚ್ಚಿ ಹೋಗಿದೆ. ಈಗಾಗಲೇ ಮೇಲ್ಭಾಗದಲ್ಲಿರುವ 12 ಕುಟುಂಬಗಳಿಗೆ ತಾತ್ಕಾಲಿಕವಾಗಿ ತಿರುಗಾಡಲು ಹಾಗೂ ಕಾರ್ಮಿಕರು ಸಂಚರಿಸಲು ಬದಲಿ ರಸ್ತೆಯನ್ನ ಮಾಡಿಕೊಡಲಾಗುವುದು. ಪ್ರಕೃತಿ ವಿಕೋಪಗಳಿಗೆ ಹಾನಿಯಾಗಿರುವ ಬಗ್ಗೆ ಮೇಲಾಧಿಕಾರಿಗಳಿಗೆ ಮಾಹಿತಿ ನೀಡಿ ಶಾಶ್ವತ ಪರಿಹಾರ ಮಾಡಿಕೊಡಲಾಗುತ್ತದೆ. ತಾಲೂಕು ಆಡಳಿತವೇ ಖುದ್ದು ನಿಂತು ಸಮಸ್ಯೆಯನ್ನ ಬಗೆಹರಿಸುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಸತೀಶ್, ರಾಜಸ್ವ ನಿರೀಕ್ಷಕ ಚಂದ್ರೇಗೌಡ, ಗ್ರಾಮ ಲೆಕ್ಕಾಧಿಕಾರಿ ಭಾನುಪ್ರಕಾಶ್, ಜಗದೀಶ್, ಪಿಡಿಒ ಸುರೇಶ್, ಗ್ರಾಮಸ್ಥರಾದ ಕೃಷ್ಣೇಗೌಡ, ವೆಂಕಟೇಶ್, ಮಗ್ಗೇಗೌಡ, ಕೃಷ್ಣ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ನಿಮ್ಮ ಹೆಸರು? MR ಮಂಜುನಾಥ್ ಅಂತ. ನಾನು ಇಲ್ಲಿ ಜಾಕ್ನಳ್ಳಿ ಊರಲ್ಲಿ ವಾಸಾಗಿರೋದು. ನಂದು ಇಲ್ಲಿ ಕೃಷಿ ಜಮೀನು. ಇದು ಸುಮಾರು 10 ದಿವಸದಿಂದ ಇಲ್ಲಿ ವಿಪರೀತ ಮಳೆ ಬರ್ತಾಯಿತ್ತು. ಈಗ 2 ದಿವಸದಿಂದ ಇನ್ನೂ ತುಂಬ ಜಾಸ್ತಿ ಮಳೆ ಬಂದು ನಿನ್ನೆ ರಾತ್ರಿ ಈ ಬ್ರಿಡ್ಜು ಪೂರ್ತಿ ನೀರು ಓವರ್ಫ್ಲೋ ಆಗಿ ಕೊಚ್ಕೊಂಡು ಹೋಗಿದೆ. ಈ ರಸ್ತೆ ನಾವು ಎಲ್ಲ ನಮ್ಮ ದೈನಂದಿನ ಕೆಲಸಕ್ಕೆ ಮಾಡೋಕ್ಕೆ ಎಲ್ಲ ಬಾಕಿ ತೋಟದಲ್ಲಿ ವಾಸ ಇರೋರು ಅವರು ಇವರು ಎಲ್ಲ ಉಪಯೋಗಿಸ್ತಾರೆ. ಮತ್ತು ಹೊರಗಡೆಯಿಂದ ಕಾರ್ಮಿಕರು ಬರ್ತಾರೆ. ಈಗ ನಮಗೆ ಇದು ಹೋಗಿರೋ ದೆಸೆಯಿಂದ ಬೇರೆ ಎಲ್ಲೂ ಹೋಗೋಕ್ಕೆ ನಮಗೆ ಸಂಪರ್ಕ ರಸ್ತೆ ಇಲ್ಲ. ಎರಡನೇದಾಗಿ ನಮಗೆ ಇಲ್ಲಿ ಕಾಡಾನೆ ಹಾವಳಿನೂ ಭಾಳ ಇದೆ. ನಾವೇನಿದ್ರು ಬೆಳಿಗ್ಗೆ 8 ಗಂಟೆ ಮೇಲೆ ಸಾಯಂಕಾಲ 4 ಗಂಟೆ ಒಳಗೆ ನಾವು ಓಡಾಡ್ಬೋದು. ಬಟ್ ಈಗ ಈ ಬ್ರಿಡ್ಜ್ ಹೋದ ನಂತರ ನಮ್ಮ ಜೀವನನೇ ಸ್ಟಾಪ್ ಆಗೋಗಿದೆ. ಇದನ್ನು ಸರ್ಕಾರ ಗಮನಕ್ಕೆ ತಗೊಂಡು ಆದಷ್ಟು ಬೇಗ ಈ ಸಂಪರ್ಕ ಸೇತುವೆನ ನಮಗೆ ಮಾಡಿಕೊಡ್ಬೇಕು ಅಂತ ನಾವು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಸರ್ಕಾರ ಹಾಸನದ ಶ್ರೀ ಚಾಮುಂಡೇಶ್ವರಿ ದೇಗುಲದಲ್ಲಿ ಆಷಾಢ ಶುಕ್ರವಾರದ ಪೂಜೆಗೆ ಭಕ್ತರು ತುಂಬಿದ್ದರು. ಈ ಸಂದರ್ಭದಲ್ಲಿ ಶ್ರೀ ಆದಿಶಕ್ತಿ ಕಲಾವಿದರ ಟ್ರಸ್ಟ್ನ ಖಜಾಂಚಿ ಗೋವಿಂದೇಗೌಡ ಮಾತನಾಡಿ, ಆಷಾಢದ ಮಾಸದ ಶುಕ್ರವಾರದ ಪೂಜಾ ಕಾರ್ಯಕ್ರಮಕ್ಕೆ ಹೆಚ್ಚಿನ ಭಕ್ತಾದಿಗಳು ಬರ್ತಿದ್ದಾರೆ. ದಿನಾಂಕ 27ರಂದು ಶ್ರೀದೇವಿಯ ಜನ್ಮ ದಿನೋತ್ಸವವಿದ್ದು ಅನ್ನದಾನ ಕೂಡ ಆಯೋಜಿಸಲಾಗಿದೆ. ಭಕ್ತಾದಿಗಳು ದೇವಿ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಲು ಮನವಿ ಮಾಡಿದರು. HCN ನ್ಯೂಸ್ ಹಾಸನ್. 27ರಂದು ಶ್ರೀದೇವಿಯ ಜನ್ಮ ದಿನೋತ್ಸವವಿದ್ದು ಅನ್ನದಾನ ಕೂಡ ಆಯೋಜಿಸಲಾಗಿದೆ. ಭಕ್ತಾದಿಗಳು ದೇವಿ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಲು ಮನವಿ ಮಾಡಿದರು. HCN ನ್ಯೂಸ್ ಹಾಸನ್. 27ರಂದು ಶ್ರೀದೇವಿಯ ಜನ್ಮ ದಿನೋತ್ಸವವಿದ್ದು ಅನ್ನದಾನ ಕೂಡ ಆಯೋಜಿಸಲಾಗಿದೆ. ಭಕ್ತಾದಿಗಳು ದೇವಿ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಲು ಮನವಿ ಮಾಡಿದರು. HCN ನ್ಯೂಸ್ ಹಾಸನ್. 27ರಂದು ಶ್ರೀದೇವಿಯ ಜನ್ಮ ದಿನೋತ್ಸವವಿದ್ದು ಅನ್ನದಾನ ಕೂಡ ಆಯೋಜಿಸಲಾಗಿದೆ. ಭಕ್ತಾದಿಗಳು ದೇವಿ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಲು ಮನವಿ ಮಾಡಿದರು. HCN ನ್ಯೂಸ್ ಹಾಸನ್. 27ರಂದು ಶ್ರೀದೇವಿಯ ಜನ್ಮ ದಿನೋತ್ಸವವಿದ್ದು ಅನ್ನದಾನ ಕೂಡ ಆಯೋಜಿಸಲಾಗಿದೆ. ಭಕ್ತಾದಿಗಳು ದೇವಿ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಲು ಮನವಿ ಮಾಡಿದರು. HCN ನ್ಯೂಸ್ ಹಾಸನ್. 27ರಂದು ಶ್ರೀದೇವಿಯ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಪಾಠಶಾಲಾ ನೀಟ್ ಅಕಾಡೆಮಿ ಹಾಸನ. ನಮ್ಮ ಹಾಸನ ನಗರದ ಅತ್ಯಂತ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಪಾಠಶಾಲಾ ನೀಟ್ ಅಕಾಡೆಮಿಯು ಪ್ರಸ್ತುತ ಸಾಲಿನ ರಾಷ್ಟ್ರಮಟ್ಟದ ನೀಟ್ ಪರೀಕ್ಷೆಯಲ್ಲಿ ಐತಿಹಾಸಿಕ ಸಾಧನೆ ಮಾಡಿದ್ದು, ಸುಹಾಸ್ ಪಿಎಸ್ ಎಂಬ ವಿದ್ಯಾರ್ಥಿ 705 ಅಂಕಗಳನ್ನು ಪಡೆದು ಆಲ್ ಇಂಡಿಯಾ ರ್ಯಾಂಕ್ 1052 ಹಾಗೂ ಆಲ್ ಇಂಡಿಯಾ ಕ್ಯಾಟಗರಿ ರ್ಯಾಂಕ್ 27 ಪಡೆದು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಮತ್ತೊಬ್ಬ ವಿದ್ಯಾರ್ಥಿಯಾದ ಹೇಮಂತ್ ಬಿಸಿರವರು 685 ಅಂಕಗಳನ್ನು ಪಡೆಯುವುದಲ್ಲದೆ ಜೆಇಇ ಮೇನ್ಸ್ ಸೆಷನ್ 2ನಲ್ಲಿ ಜಿಲ್ಲೆಯ 3ನೇ ಟಾಪರ್ ಆಗಿದ್ದಾರೆ. ಮತ್ತೊಬ್ಬ ವಿದ್ಯಾರ್ಥಿಯಾದ ರೀತನ್ ಎಂಜಿರವರು ನೀಟ್ ಪರೀಕ್ಷೆಯಲ್ಲಿ 675 ಅಂಕಗಳು, ಜೆಇಇ ಮೇನ್ಸ್ ಪರೀಕ್ಷೆಯಲ್ಲಿ 99.3% ಹಾಗೂ ಕೆಸಿಇಟಿ ಪರೀಕ್ಷೆಯಲ್ಲಿ ಎಂಜಿನಿಯರಿಂಗ್ ವಿಭಾಗದಲ್ಲಿ 389ನೇ ರ್ಯಾಂಕ್ ಹಾಗೂ ಅಗ್ರಿಕಲ್ಚರ್ ವಿಭಾಗದಲ್ಲಿ 57ನೇ ರ್ಯಾಂಕ್ಗಳೊಂದಿಗೆ ಜಿಲ್ಲೆಯ 2ನೇ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ಅಲ್ಲದೆ ನಂದಿತಾ ಜಿಎನ್ ರವರು 675 ಅಂಕಗಳು, ಚಿನ್ಮಯ ಆರ್ ರವರು 660 ಅಂಕಗಳನ್ನು ಪಡೆದು ಸಂಸ್ಥೆಯ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಪ್ರವೇಶಾತಿ ಪಡೆದಿದ್ದ ಕೇವಲ 65 ವಿದ್ಯಾರ್ಥಿಗಳಲ್ಲಿ 12 ವಿದ್ಯಾರ್ಥಿಗಳು 600ಕ್ಕೂ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ ಮತ್ತು 30 ವಿದ್ಯಾರ್ಥಿಗಳು 550ಕ್ಕೂ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ.
ನಮ್ಮ ಅಕಾಡೆಮಿಯು ಫಲಿತಾಂಶ ಪ್ರದರ್ಶಿಸುವಾಗ ಅಪ್ಲಿಕೇಶನ್ ನಂಬರ್ ಹಾಗೂ ಡೇಟ್ ಆಫ್ ಬರ್ತ್ ನಮೂದಿಸಿ ಫಲಿತಾಂಶ ನೀಡುವ ದೇಶದ ಕೆಲವೇ ಸಂಸ್ಥೆಗಳಲ್ಲಿ ಒಂದಾಗಿದ್ದು ಅದರ ವಿಶ್ವಾಸಾರ್ಹತೆಗೆ ಸಾಕ್ಷಿಯಾಗಿದೆ ಹಾಗೂ ಕಳೆದ 3 ವರ್ಷಗಳಿಂದ ಅತಿ ಹೆಚ್ಚು ಉಚಿತ ವೈದ್ಯಕೀಯ ಸೀಟ್ಗಳನ್ನು ಕಲ್ಪಿಸಿದ ಹಾಸನದ ಏಕೈಕ ಸಂಸ್ಥೆಯಾಗಿದ್ದು ಪ್ರಸ್ತುತ ದ್ವಿತೀಯ ಪಿಯುಸಿ ಮುಗಿಸಿರುವ ವಿದ್ಯಾರ್ಥಿಗಳಿಗೆ ದಿನಕ್ಕೆ 12 ಗಂಟೆಗಳ ತರಗತಿಗಳುಳ್ಳ ಲಾಂಗ್ ಟರ್ಮ್ ನೀಟ್ ಬ್ಯಾಚ್ ಹಾಗೂ ಸಂಜೆ ಬ್ಯಾಚಿನ ರೆಗ್ಯುಲರ್ ಪಿಯು ಲಾಂಗ್ ಟರ್ಮ್ ಬ್ಯಾಚ್ಗಳಿಗೆ ಪ್ರವೇಶಾತಿ ನಡೆಯುತ್ತಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8618837733 7019276970. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಸಾರ್ವಜನಿಕರೇ ಎಚ್ಚರದಿಂದಿರಿ, ಮನೆ ಬೀಗ ಸರಿಯಾಗಿ ಹಾಕಿಕೊಳ್ಳಿ. ಈ ವೇಳೆಯಲ್ಲಿ ನೀವು ಖಂಡಿತ ಆಚೆ ಬರಬೇಡಿ. ದೂರದ ಊರಿಗೆ ಹೋಗುವಾಗ ಮನೆಯಲ್ಲಿ ನಂಬಿಕಸ್ಥ ಸ್ನೇಹಿತರು ನೆಂಟರನ್ನ ಮಲಗಲು ಹೇಳಿ. ಮನೆ ಒಳಗಿನ ಯಾವುದಾದರೊಂದು ಲೈಟ್ ಹಾಕಿರಿ. ಇದೊಂದು ಸಾರ್ವಜನಿಕರಿಗೆ ಎಚ್ಚರಿಕೆ, ಏಕೆಂದರೆ ಜಿಲ್ಲೆಯಲ್ಲಿ ಚಡ್ಡಿ ಗ್ಯಾಂಗ್ ಓಡಾಟ ಅನುಮಾನವಿದೆ. ಹಾಸನ ಜಿಲ್ಲೆಯ ಅರಸೀಕೆರೆಯ ನಗರದಲ್ಲಿ ರಾತ್ರಿ ಕಳ್ಳರ ಹಾವಳಿ ಹೆಚ್ಚಾಗಿದ್ದು ಈಗಾಗಲೇ ಅರೆಬರೆ ಬಟ್ಟೆ ಹಾಕಿಕೊಂಡು ಕೈಯಲ್ಲೊಂದು ಮಾರಕಾಸ್ತ್ರ ಹಿಡಿದು ರಾತ್ರಿ ಹೊತ್ತು ಓಡಾಟ ನಡೆಸುವ ಗ್ಯಾಂಗ್ ಬಂದು ಬಿಟ್ಟಿದೆ. ಅರಸೀಕೆರೆ ನಗರದ ಮಿನಿ ವಿಧಾನಸೌಧ ಮುಂಭಾಗದ ಬಡಾವಣೆಯಲ್ಲಿ ರಾತ್ರಿ ಅರೆ ವಸ್ತ್ರಧಾರಿಯೊಬ್ಬ ಕೈಯಲ್ಲಿ ಮಾರಕಾಸ್ತ್ರ ಹಿಡಿದು ಓಡಾಡುತ್ತಿದ್ದು ನಗರದ ಜನರನ್ನ ನಿದ್ದೆಗೆಡಿಸಿದೆ. ಓಡಾಡಿರುವ ವ್ಯಕ್ತಿ ಮುಖಕ್ಕೆ ಮಾಸ್ಕ್ ಧರಿಸಿದ್ದು ಕೈಯಲ್ಲಿ ಕಬ್ಬಿಣ ಎನ್ನಲಾದ ಮಾರಕಾಸ್ತ್ರ ಹಿಡಿದು ಓಡಾಟ ನಡೆಸಿದ್ದಾನೆ. ಮೈಮೇಲೆ ಕೇವಲ ಬನಿಯನ್ ಮತ್ತು ಒಂದು ಚಡ್ಡಿ ಹಾಕಿದ್ದಾನೆ. ಕಳೆದ 15 ದಿನಗಳ ಹಿಂದಷ್ಟೇ 4 ಮಂದಿ ಇದೇ ರೀತಿ ಓಡಾಡಿದ್ರು. ಇನ್ನು ಚಡ್ಡಿ ಗ್ಯಾಂಗ್ ರೀತಿಯಲ್ಲಿಯೇ ಇವರ ಚಲನವಲನವಿದೆ. ಪೊಲೀಸರು ಗಾಢ ನಿದ್ರೆಯಿಂದ ಎದ್ದು ರಾತ್ರಿ ಪಾಳ್ಯದಲ್ಲಿ ಕೆಲಸ ಮಾಡಬೇಕೆಂದು ನಗರದ ಸ್ಥಳೀಯರು ಆಗ್ರಹಿಸಿದ್ದಾರೆ. HCN ನ್ಯೂಸ್ ಅರಸೀಕೆರೆ. ಬೇಲೂರು ತಾಲೂಕಿನ ಅರೆಹಳ್ಳಿಯ ಬೇಲೂರು ರಸ್ತೆಯಲ್ಲಿರುವ ಲಿಂಗಾಪುರ ವಾರ್ಡ್ನ ಆಸಿಯಾಬಾನ್ ಎಂಬ ವೃದ್ಧೆ ಮನೆ ಗೋಡೆ ಕುಸಿತಗೊಂಡು ಮೊಮ್ಮಗಳ ಜೊತೆ ತಾನು ಪ್ರಾಣಾಪಾಯದಿಂದ ಪಾರಾದ ಘಟನೆ ಗುರುವಾರ ಮುಂಜಾನೆ 2 ಗಂಟೆ ಸಮಯದಲ್ಲಿ ನಡೆದಿದೆ. ಈ ವೇಳೆ ವೃದ್ಧ ಮಹಿಳೆ ಆಸಿಯಾ ಬಾನು ಮಾತನಾಡಿ, ನಾನು ಮೊಮ್ಮಕ್ಕಳ ಜೊತೆ ಈ ಮನೆಯಲ್ಲಿ ವಾಸ ಮಾಡುತ್ತಿದ್ದು ಪ್ರತಿದಿನ ಕೂಲಿ ಕೆಲಸ ಮಾಡಿ ಜೀವನ ಸಾಗಿಸುತ್ತಿದ್ದೇನೆ. ರಾತ್ರಿ ಮಲಗಿದ್ದ ವೇಳೆ ಇದ್ದಕ್ಕಿದ್ದಂತೆ ಧಾರಾಕಾರ ಮಳೆ ಸುರಿದಿದ್ದರಿಂದ ಗೋಡೆ ಕುಸಿತಗೊಂಡಿದೆ. ವಾಸವಿದ್ದ ಮನೆ ಹೀಗಾಗಿರೋದ್ರಿಂದ ಎಲ್ಲಿ ಹೋಗಿ ಜೀವನ ಮಾಡುವುದೆಂದು ತಿಳಿಯದಾಗಿದ್ದು ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಎತ್ತ ಗಮನ ಹರಿಸಿ ನೆರವು ನೀಡಬೇಕೆಂದು ತಮ್ಮ ಅಳಲನ್ನ ತೋಡಿಕೊಂಡರು. ಗ್ರಾಮಸ್ಥ ಕೇಶವ ಮಾತನಾಡಿ, ವೃದ್ಧ ಮಹಿಳೆಯ ಮನೆಗೋಡೆ ಕುಸಿತಗೊಂಡ ಪರಿಣಾಮ ನಮ್ಮ ಮನೆಗೂ ಸಹ ಭಾಗಶಃ ಹಾನಿಯಾಗಿದೆ. ಅಸಮರ್ಪಕ ಚರಂಡಿ ವ್ಯವಸ್ಥೆಯಿಂದಲೇ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣವಾಗಿದೆ ಎಂದು ಆರೋಪಿಸಿದರು. ಘಟನೆ ತಿಳಿದು ಸ್ಥಳಕ್ಕಾಗಮಿಸಿದ ಪಿಡಿಒ ಚಂದ್ರಯ್ಯ ಮಾತನಾಡಿ, ವಿಪರೀತ ಮಳೆ ಸುರಿಯುತ್ತಿರುವುದರಿಂದ ಮನೆ ಕೂಡ ಕುಸಿದಿದೆ. ಈ ಘಟನೆ ವಿಚಾರವಾಗಿ ತಹಸೀಲ್ದಾರ್ ಶಾಸಕರ ಗಮನಕ್ಕೆ ತಂದು ನೊಂದ ವೃದ್ಧಿಗೆ ಸೂಕ್ತ ಪರಿಹಾರ ಕೊಡಿಸುವ ವ್ಯವಸ್ಥೆ ಮಾಡಲಾಗುವುದೆಂದು ಭರವಸೆ ನೀಡಿದರು. ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂಕಪ್ಪ, ರಾಜಸ್ವ ನಿರೀಕ್ಷಕ ಚಂದ್ರೇಗೌಡ, ಉಪ ತಹಸೀಲ್ದಾರ್ ದೊರೆ ಎಂಎಸ್, ಲೋಕೇಶ್, ರುದ್ರೇಶ್, ಅಫ್ಸರ್, ಮೆಹಬೂಬ್ ಶರೀಫ್, ಸತೀಶ್, ಇಮ್ರಾನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. HCN ನ್ಯೂಸ್ ಬೇಲೂರು. 2:30 ಗಂಟೆಗೆ ಗೋಡೆ ಬಿದ್ದಿದೆ ಸರ್. ಇದು ಮೇಲ್ಗಡೆಯಿಂದ ಎಲ್ಲ ಚರಂಡಿ ವ್ಯವಸ್ಥೆ ಸರಿ ಇಲ್ಲದಲೇ ನೀರು ನುಗ್ಗಿಬಿಟ್ಟು ಈ ಪಕ್ಕದ ಮನೆಯದು ಗೋಡೆ ಬಿದ್ದು ನಮ್ಮ ಮನೆ ಡ್ಯಾಮೇಜ್ ಆಗಿದೆ. ಇಲ್ಲಿ ಶೌಚಾಲಯ ಇದಕ್ಕೆಲ್ಲ ನಮಗೆ ವ್ಯವಸ್ಥೆನೇ ಇಲ್ಲ, ಎಲ್ಲ ಬಿದ್ದೋಗ್ಬಿಟ್ಟಿದೆ. ಒಂದು ಕೊಟ್ಟಿಗೆ ಹೋಗಿದೆ, ಒಂದು ಮರ ಬಿದ್ದಿದೆ. ಇದಕ್ಕೇನಾದರೂ ವ್ಯವಸ್ಥೆ ಮಾಡಿಬಿಟ್ಟು ನಮಗೆ ಶಾಶ್ವತವಾಗಿ ಪರಿಹಾರ. ಮೇಲ್ಗಡೆ ನೀರೆಲ್ಲ ಬಂದು ಚರಂಡಿ ನೀರೆಲ್ಲ ನುಗ್ಗಿ ಮನೆಯೆಲ್ಲ ಬಿದ್ದೋಗಿದೆ. ನಮ್ಮ ಮನೇಲಿ ಕೂಲಿ ಮಾಡೋರು ಯಾರು ಇಲ್ಲ, ನಾವು ಒಬ್ಬರು ಕೂಲಿ ಮಾಡಬೇಕು, ಜೀವನ ಆಗಬೇಕು. ಮನೇಲಿ ನನ್ನ ಮಕ್ಕಳ ಮರಿ ಚೆಂಡು ಇಟ್ಕೊಂಡಿದ್ದೀನಿ. ನಾನು ಏನು ಮಾಡಲಿ ಸರ್? ಇಡೀ ಮನೆಯೆಲ್ಲ ಬಿದ್ದೋಗಿದೆ. ಇಡೀ ನೀರೆಲ್ಲ ಬಂದು ಮನೆ ಒಳಗೆ ನುಗ್ಗಿದೆ. ನಾವು ಎಲ್ಲಿ ಅಂತ ಜೀವನ ಮಾಡೋದು? ಯಾರು ಹೇಳಿದ್ರು ಬಂದೋಣಂಗಿಲ್ಲ, ಮಾಡೋಂಗಿಲ್ಲ. ನಾವು ಹೆಂಗೆ ಜೀವನ ಮಾಡಬೇಕು ಸರ್? ನಾವು ನೋಡಿ ಇವತ್ತು ಕೂಲಿ ಹೋಗ್ಬೇಕಾಗಿತ್ತು, ಇವತ್ತು ಕೂಲಿ ಇಲ್ದಂಗೆ ಆಯಿತು. ನಾವು ಏನು ಹೊಟ್ಟೆಗೆ ತಿನ್ಬೇಕು ಹೇಳಿ ನಾವು? ಅರಸೀಕೆರೆ ತಾಲೂಕು ಗಂಡಸಿ ಹೋಬಳಿಯ ಮುದುಡಿ ಗ್ರಾಮದಲ್ಲಿ ಪ್ರಸಿದ್ಧ ಜಾತ್ರಾ ಸ್ಥಳವಾದ ಶ್ರೀ ಕೋಟೆ ಮಾರಮ್ಮದೇವಿ ದೇವಸ್ಥಾನದ ಬೀಗ ಒಡೆದು ಕಳ್ಳರು ದೇವಿಯ ಚಿನ್ನ, ತಾಳಿಸರ, ಹುಂಡಿಯಲ್ಲಿದ್ದ ಲಕ್ಷಕ್ಕೂ ಅಧಿಕ ಹಣವನ್ನು ದೋಚಿ ಹೊಯ್ದಿದ್ದಾರೆ. ಬೆಳಗಿನ ಜಾವ ಸುಮಾರು 3 ಗಂಟೆಗೆ ಘಟನೆ ನಡೆದಿದೆ ಎಂದು ಶಂಕಿಸಲಾಗಿದೆ. ಘಟನಾ ಸ್ಥಳಕ್ಕೆ ಗಂಡಸಿ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ನಂತರ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡರು. ನಂತರ ಮಾತನಾಡಿದ ಗ್ರಾಮಸ್ಥರಾದ ಗಂಗಾಧರ್ ನಾಯಕ್, ಗ್ರಾಮದಲ್ಲಿ 2ನೇ ಬಾರಿ ಕಳ್ಳತನವಾಗಿದ್ದು ಮೊದಲು ನಡೆದ ಪ್ರಕರಣ ಇನ್ನೂ ಹಾಗೆ ಉಳಿದಿದೆ. 2ನೇ ಬಾರಿ ನಡೆದಿರುವುದು ಗ್ರಾಮಸ್ಥರಲ್ಲಿ ಭಯ ಉಂಟು ಮಾಡಿದೆ. ಇನ್ನಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ದೇವಸ್ಥಾನಕ್ಕೆ ಭದ್ರತೆ ನೀಡಬೇಕು. ಇನ್ನು ಮುಂದೆ ಈ ತರಹದ ಘಟನೆ ಆಗದಂತೆ ಮುಂಜಾಗ್ರತೆ ವಹಿಸಬೇಕು. ಕಳ್ಳರನ್ನ ಬೇಗ ಹಿಡಿದು ಕಳುವಾದ ಆಭರಣ ಮತ್ತು ಹಣವನ್ನು ದೇವಸ್ಥಾನಕ್ಕೆ ಹಿಂದಿರುಗಿಸಬೇಕು ಎಂದರು. HCN ನ್ಯೂಸ್ ಅರಸೀಕೆರೆ. ಮಧ್ಯರಾತ್ರಿ ಒಂದು 3 ಗಂಟೆ ಸಮಯದಲ್ಲಿ ದೇವಸ್ಥಾನದ ಮುಂಬಾಗಿಲನ್ನು ಹೊಡೆದು
ನಂತರ ಗರ್ಭದ ಗುಡಿಯೊಳಗೆ ದೇವಿ ಮೇಲೆ ಇದ್ದಂತಹ ಚಿನ್ನದ ತಾಳಿ ಮತ್ತು ಏನು ಕಾಣಿಕೆ ಹುಂಡಿಯನ್ನು ಒಡೆದು ಅದರಲ್ಲಿರುವಂಥ 1 ಲಕ್ಷದ ಹೆಚ್ಚಿಗೆ ಹಣವನ್ನು ದೋಚಿ 1 ಲಕ್ಷಕ್ಕೂ ಹೆಚ್ಚು ಹಣವನ್ನು ದೋಚಿ ಮತ್ತು ಚಿನ್ನದ ತಾಳಿಯನ್ನು ತಗೊಂಡು ಹೋಗಿದ್ದಾರೆ. ಯಾರಂತ ನಮಗೆ ಗೊತ್ತಿಲ್ಲ. ಯಾಕಂದರೆ ಇದು ನಾವು ಸುತ್ತಮುತ್ತ 12 ಹಳ್ಳಿ ಸೇರಿದಂಥ ಈ ದೇವಿಯ ಅಪಾರ ಭಕ್ತರಿದ್ದಾರೆ. ಇಲ್ಲಿ ಅನೇಕ ಗ್ರಾಮಸ್ಥರು, ಹೊರಗಡೆಯಿಂದಲೂ ಗ್ರಾಮಸ್ಥರು ಬಂದು ಇಲ್ಲಿ ಅನೇಕ ಪೂಜೆ ಪುನಸ್ಕಾರಗಳು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಇಲ್ಲಿ ಪ್ರತಿ ಹುಣ್ಣಿಮೆಗೂ 1,000 ಜನ ಅನ್ನದಾಸೋಹ ನಡೆಯುತ್ತೆ. 1,000 ಜನ ಸೇರ್ತಾರೆ. ಅಂತಹ ಪವಿತ್ರ ಸ್ಥಳ ಇದು. ಇಲ್ಲಿ ಒಂದು ಕಳ್ಳತನ ಆಗಿರೋದು ನಮಗೆ ಒಂದು ಆಶ್ಚರ್ಯಕರ ಸಂಗತಿಯಾಗಿದೆ. ಕಳೆದು ಈ ದೇವಿಗೆ ಒಂದು 6 ತಿಂಗಳ ಹಿಂದೆ ಈ ದೇವಿಗೆ ಈ ಗ್ರಾಮಸ್ಥರು ಒಂದು ಬಸವಿಯನ್ನು ಬಿಟ್ಟಿದ್ರು. ಆ ಬಸವಿಯನ್ನು ಏಕಾಏಕಿ ರಾತ್ರಿ ಕಳುವಾಗಿದೆ. ಅದನ್ನು ಸಹ ಪೊಲೀಸ್ ಇಲಾಖೆ ಬಂದರು. ಯಾರು ಏನು ಅಂತ ಏನು ಕಂಡುಹಿಡಿಯೋಕ್ಕಾಗಲಿಲ್ಲ. ಇದು ಆ ಬಸವಿ ಇನ್ನೂ ಸಿಕ್ಕಿಲ್ಲ. ಆ ಬಸವಿ ಹೋಗಿದ್ದು 6 ತಿಂಗಳಾಯಿತು, 1 ವರ್ಷ ಆಯಿತು, ಬಸವಿ ಸಿಗಲೇ ಇಲ್ಲ. ಯಾರೂ ತಲೆ ಕೆಡಿಸ್ಕೊಂತ ಇಲ್ಲ. ಮತ್ತು ತಾಲೂಕು ಆಡಳಿತ ಅವರು ಇದನ್ನು ಸ್ವಲ್ಪ ಗಮನ ಹರಿಸಿ ನಮ್ಮ ಗ್ರಾಮ ದೇವತೆಗೆ ಮತ್ತು ಈ ಇಡೀ ಸುತ್ತಮುತ್ತ ಹಳ್ಳಿಗೆ ಆದಂಥ ಇದು ಭಯ ಆಗುವಂಥ ಸಂತತಿ ದೇವಸ್ಥಾನ ನುಗ್ಗಿದೆ ಅಂದಮೇಲೆ ನಾಳೆ ಎಲ್ಲರದು ಮನೆ ಹಸ ಎಲ್ಲರೂ ಸಹ ಆಚೆ ಕಟ್ಟಿರ್ತಾರೆ. ಇದು ಮುಂದೇನು ಬೇರೆ ಕಳ್ಳತನ ಆಗುವಂಥ ಮುನ್ಸೂಚನೆ ಕಾಣ್ತಾ ಇದೆ. ದಯಮಾಡಿ ಪೊಲೀಸ್ ಇಲಾಖೆ ಮಧ್ಯರಾತ್ರಿ 12 ಗಂಟೆಗೆ ಬರುವಂಥ ವ್ಯವಸ್ಥೆ ಆಗಬೇಕು. ಹೆಚ್ಚಿಗೆ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ ಹೆಚ್ಚಿಗೆ ನ್ಯೂಸ್ಗೆ ಸ್ವಾಗತ. ಬೇಲೂರು ತಾಲೂಕಿನಲ್ಲಿಯ ಎಗಚಿ ಜಲಾಶಯ ಭರ್ತಿಯಾದ ಹಿನ್ನೆಲೆ ಸುಮಾರು 1500 ಕ್ಯೂಸೆಕ್ ನೀರನ್ನು ನದಿಗೆ ಬಿಡಲಾಗುತ್ತಿದೆ. ಬೇಲೂರು ತಾಲೂಕಿನ ಪ್ರವಾಸಿ ತಾಣದಲ್ಲಿ ಒಂದಾದ ಎಗಚಿ ಜಲಾಶಯಕ್ಕೆ ಹೊಂದಿಕೊಂಡಂತಹ ಪ್ರದೇಶದಲ್ಲಿ ಭಾರೀ ಮಳೆ ಬೀಳುತ್ತಿರುವ ಹಿನ್ನೆಲೆ ಎಗಚಿ ಜಲಾಶಯ ಭರ್ತಿಯಾಗಿದ್ದು 1500 ನೀರನ್ನು ಹೊರಬಿಡುತ್ತಿದ್ದು, ಇಷ್ಟೇ ಪ್ರಮಾಣದ ನೀರು ಜಲಾಶಯಕ್ಕೆ ಹರಿದು ಬರುತ್ತಿರುವುದರಿಂದ ನೀರನ್ನು ಹೊರಬಿಡಲಾಗುತ್ತಿದೆ. ಇದೇ ರೀತಿ ಮತ್ತೆ ಮಳೆ ಮುಂದುವರೆದರೆ ಹೆಚ್ಚಿನ ಪ್ರಮಾಣದ ನೀರನ್ನು ಹರಿಬಿಡೋದ್ರಿಂದ ಎಗಚಿ ಜಲಾಶಯದ ಕೆಳಭಾಗದಲ್ಲಿರುವಂತಹವರು ಮುಂಜಾಗೃತರಾಗಿರಬೇಕೆಂದು ಎಗಚಿ ಜಲಾಶಯ ಸಹಾಯಕ ಇಂಜಿನಿಯರ್ ತಿಳಿಸಿದರು. ತಾಲೂಕಿನ ಪ್ರವಾಸಿ ತಾಣಗಳಲ್ಲಿ ಒಂದಾದ ಎಗಚಿ ಜಲಾಶಯಕ್ಕೆ ಶ್ರೀ ಚನ್ನಕೇಶವ ದೇಗುಲಕ್ಕೆ ಬಂದಂತಹ ಪ್ರವಾಸಿಗರು ಹೆಚ್ಚಾಗಿ ಜಲಾಶಯ ವೀಕ್ಷಣೆಗೆ ಬರ್ತಾರೆ. ಬಂದಂತಹ ಪ್ರವಾಸಿಗರಿಗೆ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳಿಲ್ಲದೆ ಜಲಾಶಯ ವೀಕ್ಷಣೆ ಮಾಡಿ ಹೋಗುತ್ತಿದ್ದಾರೆ. ಇದರಿಂದ ಪ್ರವಾಸೋದ್ಯಮ ಅಭಿವೃದ್ಧಿಯಾಗುವುದಾದರೂ ಹೇಗೆ? ಅಲ್ಲದೆ ಸುಮಾರು 15 ವರ್ಷಗಳಿಂದ ಬಂದಂತಹ ಎಲ್ಲ ಶಾಸಕರಿಗೆ ಇಲ್ಲಿ ಸುಮಾರು 250 ಎಕರೆ ಜಲಾಶಯಕ್ಕೆ ಹೊಂದಿಕೊಂಡ ಖಾಲಿ ಜಾಗ ಇದ್ರೂ ಬಂದಂತಹ ಪ್ರವಾಸಿಗರಿಗೆ ಶೌಚಾಲಯದ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲು ನಮ್ಮ ಸಂಘಟನೆಯಿಂದ ಮನವಿ ಮಾಡಿದ್ದೇವೆ. ಆದರೂ ಇದರ ಬಗ್ಗೆ ಗಮನ ಹರಿಸುತ್ತಿಲ್ಲ. ಇಲ್ಲಿಯ ಎಗಚಿ ಜಲಾಶಯ ಸಿಬ್ಬಂದಿಗಳಿಗೂ ಸಹ ಇಲ್ಲಿ ಯಾವುದೇ ರೀತಿ ವಿಶ್ರಾಂತಿ ಕೊಠಡಿ, ಶೌಚಾಲಯದ ವ್ಯವಸ್ಥೆ ಇಲ್ಲದಿರುವುದು ಬೇಸರದ ಸಂಗತಿ. ಈಗಾಗಲೇ ನಮ್ಮ ಸ್ಥಳೀಯ ಶಾಸಕ ಎಚ್ ಕೆ ಸುರೇಶ್ ಅವರು ಈಗ ನಡೆಯುತ್ತಿರುವ ಸದನದಲ್ಲಿ ಪ್ರವಾಸೋದ್ಯಮದ ಬಗ್ಗೆ ಚರ್ಚಿಸಿದ್ದು, ಅದರಂತೆ ಎಗಚಿ ಜಲಾಶಯಕ್ಕೆ ಹೆಚ್ಚಿನ ಅನುದಾನ ತಂದು ಕೆಆರ್ಎಸ್ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಬೇಕು. ಇದರಿಂದ ಇಲ್ಲಿ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಅನುಕೂಲವಾಗುವುದರಿಂದ ಸಣ್ಣಪುಟ್ಟ ವ್ಯಾಪಾರಸ್ಥರಿಗೂ ಅನುಕೂಲವಾಗುತ್ತೆ. ಕೂಡಲೇ ಇದರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನ ನಮ್ಮ ಶಾಸಕರು ಮಾಡಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಕರವೇ ಪ್ರವೀಣ್ ಶೆಟ್ಟಿ ಬಣದ ಪ್ರಧಾನ ಕಾರ್ಯದರ್ಶಿ ಜಯಪ್ರಕಾಶ್, ಸತೀಶ್, ಸಾಂಸ್ಕೃತಿಕ ಘಟಕದ ಅಧ್ಯಕ್ಷ ಗಣೇಶ್, ರವಿಹೊಳ್ಳ, ಶಿವರಾಜ್, ಆರಾಧ್ಯ, ಲೋಹಿತ್, ಸುನಿಲ್ ಇತರರು ಹಾಜರಿದ್ದರು. ಹೆಚ್ಐಎನ್ ನ್ಯೂಸ್, ಬೇಲೂರು. ಸ್ನೇಹಿತರೆ, ಏನಿವತ್ತು ಬೇಲೂರು ಎಗಚಿ ಡ್ಯಾಮು ಒಂದು ಉತ್ತಮವಾದ ಮಳೆಯಿಂದ ತುಂಬಿ ಹರಿತಾ ಇದೆ. ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ಸುಮಾರು 15 ವರ್ಷದಿಂದ ಇರ್ತಕ್ಕಂಥ ಶಾಸಕರಲ್ಲಿ ಎಲ್ಲರಲ್ಲೂ ಮನವಿ ಮಾಡ್ಕೊಂಡಿದ್ದೀವಿ. ಇದು ಬೇಲೂರು ಒಂದು ಪ್ರವಾಸಿ ಸ್ಥಳ. ಇಲ್ಲಿ ಪ್ರವಾಸಿ ಸ್ಥಳ ಬರೋಂಥ ಒಂದು ಪ್ರವಾಸಿಗರಿಗೆ ಇರ್ತಕ್ಕಂಥ ಅನುಕೂಲ ಅಂದರೆ ಒಂದು ಚನ್ನಕೇಶವ ದೇವಾಲಯ, ಅದು ಬಿಟ್ಟರೆ ನಮ್ಮ ಎಗಚಿ ಡ್ಯಾಮ್ ಇದೆ. ಇದನ್ನು ಒಂದು ಪ್ರವಾಸಿಗರ ತಾಣವನ್ನಾಗಿ ಮಾಡಬೇಕು ಅಂತೇಳಿ ಭಾಳ ದಿನಗಳಿಂದ ಹೋರಾಟವನ್ನು ಮಾಡ್ತಿದ್ವಿ, ಬೇಡಿಕೆಯನ್ನು ಮುಂದಿಡ್ತೀವಿ.
ಯಾವ ಶಾಸಕರು ಇದುವರೆಗೂ ಅದರ ಬಗ್ಗೆ ಗಮನ ಹರಿಸಿಲ್ಲ. ಸುಮಾರು 40 ಜಲಾಶಯಕ್ಕೆ ಇವತ್ತು 1500 ಬೆಳಗ್ಗೆ 9ರಿಂದ ಇವತ್ತು ಇಲ್ಲಿವರೆಗೂ 1500 ಕ್ಯೂಸೆಕ್ಸ್ ನೀರು ಇನ್ಫ್ಲೋ ಬರ್ತಾ ಇದೆ. ಅಷ್ಟೇ ಪ್ರಮಾಣದ ನೀರನ್ನ ನಾವೇನು ಮಾಡ್ತಾಯಿದ್ದೀವಿ, ಎಕ್ಜಿ ಡೌನ್ಸ್ಟ್ರೀಮ್ ಅಂದರೆ ಒಳಗೆ ಬಿಡ್ತಾ ಇದ್ದೀವಿ. ಆದ್ದರಿಂದ ಅಣೆಕಟ್ಟೆ ಡೌನ್ಸ್ಟ್ರೀಮ್ ಅಂದರೆ ಎಕ್ಜಿಯ ನದಿ ಪಾತ್ರದ ಕೆಳಭಾಗಂತ ಗ್ರಾಮಸ್ಥರುಗಳಿಗೆ ಮನವಿ ಮಾಡ್ಕೊಳ್ಳೋದು ಏನಂತಂದರೆ, ಹೆಚ್ಚಿನ ಪ್ರಮಾಣದ ನೀರು ಇನ್ನು ನಾಳೆ ಮಳೆ ಏನಾದ್ರು ಜಾಸ್ತಿ ಆಗೋದಾದರೆ ಇನ್ನೂ ಹೆಚ್ಚಿನ ನೀರಿನ ಪ್ರಮಾಣ. ಕಳೆದ ದಿನದಿಂದ ಬಿಟ್ಟು ಬಿಡದೆ ಸುರಿಯುತ್ತಿರುವ ನಿರಂತರ ಮಳೆಗೆ ಆಲೂರು ತಾಲೂಕಿನ ಗೇಕರವಳ್ಳಿ ಗ್ರಾಮದಲ್ಲಿ ಹಾದು ಹೋಗಿರುವ ವಾಟೆಹೊಳೆ ನಾಲೆ ಏರಿ ಕುಸಿದಿದ್ದು ಜೋಳ ಹಾಗೂ ಶುಂಠಿ, ಅಡಿಕೆ ತೋಟಕ್ಕೆ ನೀರು ಹರಿದು ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ಕಳೆದ 3-4 ವರ್ಷಗಳ ಹಿಂದಷ್ಟೇ ಈ ಜಾಗದಲ್ಲಿ ಕುಸಿದು ಬಿದ್ದಿದ್ದ ನಾಲೆ ಏರಿಯನ್ನ ವಾಟೆಹೊಳೆ ಇಲಾಖೆಯವರೇ ಕಾಂಕ್ರೀಟ್ ಹಾಕಿಸಿ ಸರಿಪಡಿಸಿದ್ರು. ಆದರೆ ಈಗ ಕಳೆದ ದಿನದಿಂದ ಸುರಿಯುತ್ತಿರುವ ಮಳೆಗೆ ನಾಲೆ ತುಂಬಾ ನೀರು ಹರಿಯುತ್ತಿದ್ದು ನೀರಿನ ಒತ್ತಡ ಹೆಚ್ಚಾಗಿ ಭೂಮಿಯ ಶಿಥಿಲತೆಯಿಂದ ದೊಡ್ಡ ಪ್ರಮಾಣದಲ್ಲಿ ನಾಲೆ ಕುಸಿದು ಬಿದ್ದಿದೆ. ಇನ್ನು ಬಹುತೇಕ ಕಡೆ ಹಾನಿಯಾಗಿದ್ದು ಅಪಾಯ ಆಹ್ವಾನಿಸುತ್ತಿದೆ. ವಾಟೆಹೊಳೆ ನಾಲೆ ಏರಿಗಳು ಅಷ್ಟೊಂದು ಹೇಳಿಕೊಳ್ಳುವ ಮಟ್ಟಕ್ಕೆ ಇರಲಿಲ್ಲ. ಬಹುತೇಕ ಕಡೆ ಎಲ್ಲೆಂದರಲ್ಲಿ ನಾಲೆ ಏರಿಗಳು ಕಾಂಕ್ರೀಟ್ ಕಿತ್ತು ಹೋಗಿ ತಡೆಗೋಡೆಯ ಮಣ್ಣು ಮಾತ್ರ ಕುಸಿದು ಬೀಳುವ ಹಂತದಲ್ಲಿತ್ತು. ಈಗ ನೀರಿನ ಪ್ರಮಾಣ ಹೆಚ್ಚಾಗಿ ಭಾಗಶಃ ನಾಲೆ ಏರಿ ಕುಸಿದಿದೆ. ಮಳೆಗಾಲಕ್ಕಿಂತ ಮುಂಚೆಯೇ ವಾಟೆಹೊಳೆ ನಾಲೆಯ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಕ್ರಮ ಕೈಗೊಂಡಿದ್ರೆ ಇಂತಹ ಘಟನೆಗಳು ಸಂಭವಿಸುತ್ತಿರಲಿಲ್ಲ ಎಂಬುದು ಗ್ರಾಮದ ರೈತರ ಮಾತಾಗಿದೆ. ಮಳೆ ಇದೇ ರೀತಿ ಮುಂದುವರೆದರೆ ನೀರಿನ ಪ್ರಮಾಣ ಹೆಚ್ಚಾಗಿ ನಾಲೆ ಏರಿ ತುಂಬಾ ನೀರು ಹರಿದು ಒಡೆದು ಹೋಗುವ ಸ್ಥಿತಿಯಲ್ಲಿದೆ. ಈಗಾಗಲೇ ನೀರಿನ ರಭಸಕ್ಕೆ ಮಣ್ಣು ಕೊರೆಯುತ್ತಿದ್ದು ಮಣ್ಣು ಕುಸಿದು ಬೀಳುತ್ತಿದೆ. ನಾಲೆ ಏನಾದರೂ ಒಡೆದರೆ ಅಕ್ಕಪಕ್ಕದಲ್ಲಿರುವಂತಹ ರೈತರ ಜಮೀನಿನ ಹೊಲಗದ್ದೆಗಳಲ್ಲಿ ಬೆಳೆದಂತಹ ಬೆಳೆಗಳು ಸಂಪೂರ್ಣವಾಗಿ ಜಲಾವೃತವಾಗುವ ಸಾಧ್ಯತೆ ಇದೆ. ಈಗಾಗಲೇ ರೈತರು ಜೋಳ, ಶುಂಠಿ, ಅಡಿಕೆ ಬೆಳೆದಿದ್ದು ಸುರಿಯುತ್ತಿರುವ ಮಳೆಗೆ ನಲುಗಿ ಹೋಗಿದ್ದಾರೆ. ಇನ್ನು ನಾಲೆ ಏರಿ ಹೊಡೆದು ಬೆಳೆ ಹಾನಿಯಾದರೆ ಇದಕ್ಕೆ ಸಂಪೂರ್ಣ ಹೊಣೆಯಾರೆಂಬ ಗೊಂದಲದಲ್ಲಿದ್ದಾರೆ. ಈಗಾಗಲೇ ಜೋಳದ ಬೆಳೆಗಳು ಕೊಚ್ಚಿ ಹೋಗಿವೆ. ಹೀಗಾಗಿ ತ್ವರಿತವಾಗಿ ನಾಲೆ ದುರಸ್ತಿ ಕಾರ್ಯ ಪೂರ್ಣಗೊಳಿಸಿ ಮುಂದೆ ಎದುರಾಗುವ ತೊಂದರೆಯನ್ನ ತಪ್ಪಿಸಬೇಕಾಗಿದೆ. ನಾಲೆ ಹಾನಿಯಾಗಿ ಸಮರ್ಪಕ ನೀರಿನ ಹರಿವಿಗೆ ಹಾಗೂ ಏರಿ ಮೇಲಿನ ರಸ್ತೆಗಳಲ್ಲಿ ಓಡಾಡಲು ರೈತರಿಗೆ ತೊಡಕುಂಟಾಗಿದೆ. HCN ನ್ಯೂಸ್, ಆಲೂರು. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳ ಹೋಬಳಿ ಕುಂಬೇನಹಳ್ಳಿಯ ಗ್ರಾಮದಲ್ಲಿ 22 ವರ್ಷದ ಪವಿತ್ರ ಎಂಬ ಮಹಿಳೆ ಅನುಮಾನಾಸ್ಪದವಾಗಿ ಸಾವಿಗೀಡಾಗಿರುವ ಘಟನೆ ನಡೆದಿದೆ. ಮನೆಯಲ್ಲಿಯೇ ನೇಣು ಬಿಗಿದುಕೊಂಡು ಅನುಮಾನಾಸ್ಪದವಾಗಿ ಸಾವಿಗೀಡಾಗಿರುವ ಸ್ಥಿತಿಯಲ್ಲಿ ಪವಿತ್ರ ಪತ್ತೆಯಾಗಿದ್ದು, ಮೃತೆ ಪವಿತ್ರ ಪೋಷಕರು ಪತಿ ಕಾರ್ತಿಕ್, ಅತ್ತೆ ಯಶೋಧ, ಮಾವ ಪ್ರಸಾದ್ ಮತ್ತು ಪರಮೇಶ್ ಎಂಬುವರ ಮೇಲೆ ಪ್ರಕರಣ ದಾಖಲಿಸಿದ್ದಾರೆ. ಮರಣೋತ್ತರ ಪರೀಕ್ಷೆಗಾಗಿ ಹಾಸನಕ್ಕೆ ಹಿಮ್ಸ್ ಆಸ್ಪತ್ರೆಗೆ ಮೃತಳ ಮೃತದೇಹ ರವಾನೆ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನು ಶ್ರವಣಬೆಳಗೊಳ ಪೊಲೀಸರು ಆರಂಭಿಸಿದ್ದಾರೆ. ಮನೆಯಲ್ಲಿ ಸಾವಿಗೀಡಾಗಿರುವ ಪವಿತ್ರ ಪೋಷಕರು ನನ್ನ ಮಗಳದು ಆತ್ಮಹತ್ಯೆಯಲ್ಲ, ಕೊಲೆ ಎಂಬ ಶಂಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಪೊಲೀಸರ ತನಿಖೆಯಿಂದ ಪವಿತ್ರ ಸಾವು ಹೇಗೆ ಸಂಭವಿಸಿದೆ ಎಂಬ ಬಗ್ಗೆ ತಿಳಿಯುವ ನಿರೀಕ್ಷೆ ಇದೆ. HCN ನ್ಯೂಸ್, ಚನ್ನರಾಯಪಟ್ಟಣ. ಈಗ ಸಂಕ್ಷಿಪ್ತ ಸುದ್ದಿಗಳು. ಆಲೂರು ತಾಲೂಕಿನ ಬ್ಯಾಡರಹಳ್ಳಿ ಗ್ರಾಮದಲ್ಲಿ ಅತಿಯಾದ ಮಳೆಯಿಂದ ಅಂತರ್ಜಲ ಹೆಚ್ಚಾಗಿ ಕೊಳವೆ ಬಾವಿಗಳಿಂದ ನೀರು ಹೊರಚುಮ್ಮುತ್ತಿದೆ. ಗ್ರಾಮದ ಮೋಹನ್ ಎಂಬುವರಿಗೆ ಸೇರಿದ ಕೊಳವೆ ಬಾವಿಯನ್ನ ಕಳೆದ 1 ತಿಂಗಳಿಂದ ಪಂಪ್ಸೆಟ್ ಆನ್ ಮಾಡಿದ್ರೂ ಮಳೆ ನಿರಂತರ ಸುರಿಯುತ್ತಿರುವುದರಿಂದ ಹೆಚ್ಚಿದ ಅಂತರ್ಜಲದಿಂದ ಕೊಳವೆ ಬಾವಿಯಿಂದ ನೀರು ಹೊರಬರುತ್ತಿದೆ. HCN ನ್ಯೂಸ್, ಆಲೂರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಿರಂತರವಾಗಿ ಸುರಿಯುತ್ತಿರುವ ವರುಣಧಾರೆ, ಭಾರಿ ಮಳೆಗೆ ಕುಸಿದ ರಸ್ತೆ, ನಾಲೆ, ಸೇತುವೆಗಳು. ಮಳೆಯಿಂದ ಗಿಡದಲ್ಲಿಯೇ ಕೊಳೆಯುತ್ತಿರುವ ಕಾಫಿ, ಸಂಪೂರ್ಣ ಬೆಳೆ ನಾಶವಾಗುವ ಆತಂಕದಲ್ಲಿ ಬೆಳೆಗಾರರು. ಹಾಸನದ ಮಾರ್ಷಲ್ ಕಾರ್ಯಪ್ಪ ಉದ್ಯಾನವನದಲ್ಲಿ ಕಾರ್ಗಿಲ್ ವಿಜಯ್ ದಿವಸ್ ಆಚರಣೆ. ಕದನದಲ್ಲಿ ಹುತಾತ್ಮರಾದ 100 ಸೈನಿಕರು ಪುಷ್ಪ ಅರ್ಪಿಸಿ ನಮನ ಸಲ್ಲಿಸಿದ ಸಾರ್ವಜನಿಕರು. ದಲಿತ ಯೋಜನೆಗಳ ಹಣ ದುರ್ಬಳಕೆ ಮಾಡಿರುವ ಸರ್ಕಾರಗಳು, ಅನ್ಯಾಯದ ವಿರುದ್ಧ ಧ್ವನಿ ಎತ್ತದ ಜನಪ್ರತಿನಿಧಿಗಳು, ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟಿಸಿ ಮನವಿ ಸಲ್ಲಿಸಿದ ಬಿಎಸ್ಪಿ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ, ಅಂದ್ರೆ HCN ನ್ಯೂಸ್.